हरे कृष्ण। श्रील प्रभुपाद की जय। यशोमती नंदन ब्रजबर नागर गोकुल रंजन काना। यशोमती नंदन ब्रजबर नागर गोकुल रंजन काना। गोपी पराणधन मदन मनोहर कालिय दमन विधाना। गोपी पराणधन मदन मनोहर कालिय दमन विधाना। आमलहरिना अमिय विलासा। आमलहरिनाममिय विलासा। विपिन पुरंदर नवीन नागर बर वंशीवदन सुवासा। विपिन पुरंदर नवीन नागर बर वंशीवदन सुवासा। व्रजजन पालना असुरकुलनाशना। व्रजजन पालना असुरकुलनाशना। नंद गोधन रखवाला। नंद गोधन रखवाला। गोविंद माधव नवनीत तस्कर। गोविंद माधव नवनीत तस्कर। सुंदर नंद गोपाला। सुंदर नंद गोपाला। यमुना तटचर गोपी बसन हर। यमुना तटचर गोपी बसन हर। रास रसिक कृपा मोया। रास रसिक कृपा मोया। श्री राधा वल्लभ वृंदावन नटबर। श्री राधा वल्लभ वृंदावन नटबर। भक्ति विनोदाश्रय। भक्ति विनोदाश्रय। यशोमती नंदन ब्रजबर नागर गोकुल रंजन काना। हरे कृष्णा 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 हरे हरे। हरे राम 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 हरे हरे। हरे कृष्णा 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 हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। जय राधा गोविंद राधा गोविंद राधे। जय राधा दामोदर राधा दामोदर राधे। जय कृष्ण बलराम कृष्ण बलराम कृष्ण बलराम। जय वृंदावन धाम। जय जगन्नाथा जय बलदेवा। सुभद्रमाय जय सुदर्शना। जय लक्ष्मी नरसिंह जय अनंत देव। प्रहलाद नरसिंह जय अनंत देव। जय गौरान्निताय जय गौरान्निताय गौरान्निताय जय पंचतत्वा। जय जय प्रभुपाद प्रभुपाद प्रभुपाद। जय जय प्रभुपाद। कलिनाम कलियुग पावन हरिनाम संकीर्तन की जय। शिल प्रभुपाद की जय। ಯಾರಾದ್ರೂ ಮಂಗಳಾಚರಣೆ
ಓದ್ತೀರಾ? ಶುರು ಮಾಡಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಕ್ಷ ಜ್ಞಾನಾಕ್ಷ ಶಕಾಲಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೋನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾನ್ವಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತ ಪಾದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾಕೃಷ್ಣ ಪಾದಾನ್ ಸಹ ಗಣ ಲಲಿತ ಶ್ರೀ ವಿಶಾಖಾನ್ವಿತಾಂಶ್ಚ. ಹರೇ ಕೃಷ್ಣ ಕರುಣಾ ಸಿಂಧು ಹರೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಶ್ಚಭ್ಯ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭು. ಸ್ವಲ್ಪ ನಿಧಾನಕ್ಕೆ ಓದಿದ್ರೆ ಇನ್ನೂ ಸ್ಪಷ್ಟ ಆಗುತ್ತೆ. ನೆಕ್ಸ್ಟ್ ಟೈಮ್ ಇಂದ ಟ್ರೈ ಮಾಡಿ ಹಾಗೆ. ಓಕೆ. ಧನ್ಯವಾದ ಮಾತಾಜಿ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಎಲ್ರಿಗೂ ಸ್ವಾಗತ. ಭಗವದ್ಗೀತೆ ಅಧ್ಯಯನ ನಿನ್ನೆ ನಿಲ್ಲಿಸಿದ್ದು ಎಲ್ಲಿ ಅಲ್ಲಿಂದ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರಿಗಾದ್ರೂ ಕಂಠಪಾಠ ಮಾಡಿದವರಿದ್ರೆ ದಯವಿಟ್ಟು ಕೈ ಎತ್ತಿ. ಒಂದು ಮಾತ್ರ. ಯಾರು? ಭಾಗ್ಯಲಕ್ಷ್ಮಿ. ನೀವು ಬಾಯ್ಪಾಠವಾ ಅಲ್ಲ ನೋಡಿಯಾ? ಪಟ ಬಾಯ್ಪಾಠ. ಆಯ್ತು, ಹೇಳಿ ಮತ್ತೆ. ಬಾಯ್ಪಾಠ ಮಾತ್ರ ಬಾಯ್ಪಾಠ ಹೇಳಿ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮಸ್ಸಮೂಢಚೇತಾಃ. ಯಚ್ಛ್ರೇಯಸ್ಯಾನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತ್ಯಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಮಾಂ ತ್ವಾಂ ಪ್ರಪನ್ನಂ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಶೀಲಾ ಮಾತಾಜಿ ದಯವಿಟ್ಟು ಹೇಳಿ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢಚೇತ. ಯಚ್ಛ್ರೇಯಸ್ಯಾನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಧನ್ಯವಾದ ಮಾತಾಜಿ. ರಮ್ಯಾ ಅವರೇ.
ಕಾರ್ಪಣ್ಯದೋಷ ಕಾರ್ಪಣ್ಯದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮಸಮ್ಮೂಢಚೇತಾಃ ಯಶ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಧನ್ಯವಾದಗಳು. ಥ್ಯಾಂಕ್ ಯು. ಮುಂದೆ ಹೋಗೋಣ. ನಿನ್ನೆವರೆಗೆ ಶ್ಲೋಕ 24ನೆವರೆಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಆತ್ಮದ ಬೇರೆ ಬೇರೆ ಕ್ವಾಲಿಟಿಯನ್ನ ಈ 2 ಶ್ಲೋಕಗಳ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಮುಂದೆ ಹೋಗೋಣ. 25ನೇ ಶ್ಲೋಕ ಏನು ಹೇಳುತ್ತೆ ಅಂತ ನೋಡೋಣ. 25 ಮತ್ತು 26 ಅದೇ ಟಾಪಿಕ್ ಮೇಲೆ ಹೋಗ್ತದೆ. 25 ಮುಖ್ಯವಾಗಿ ನಿನ್ನೆ ಏನೆಲ್ಲ ಮಾತಾಡಿದ್ದೇವೆ ಅಂತ ಹೇಳಿದ್ರೆ ಅದನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಸುಡ್ಲಿಕ್ಕೆ ಆಗೋದಿಲ್ಲ, ನೀರಿನಿಂದ ತೊಳಿಲಿಕ್ಕೆ ಆಗೋದಿಲ್ಲ, ಈ ರೀತಿ ಎಲ್ಲ ಡಿಸ್ಕಷನ್ ಮಾಡಿದ್ದೆ. ಶ್ಲೋಕ 25 ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಅವ್ಯಕ್ತಃ ಅಗೋಚರವು, ವ್ಯಕ್ತವಾಗದೇ ಇರುವಂಥದ್ದು ಅವ್ಯಕ್ತಃ, ಅಗೋಚರವು. ಅಯಂ ಈ ಆತ್ಮವು, ಅಯಂ ಆತ್ಮಃ ಅವ್ಯಕ್ತಃ, ಅವ್ಯಕ್ತಃ ಅಯಂ ಆತ್ಮಃ. ಅಚಿಂತ್ಯಃ ನಮ್ಮ ಚಿಂತನೆಗೆ ನಾವು ಎಷ್ಟೇ ಯೋಚನೆ ಮಾಡಿ ಅದನ್ನು ಗ್ರಹಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಅದನ್ನು ಗ್ರಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಒಂದು ವಸ್ತು, ಅದು ಅಚಿಂತ್ಯ. ಅಯಂ ಈ ಆತ್ಮವು ಅಚಿಂತ್ಯ. ಅವಿಕಾರ್ಯ, ವಿಕಾರ ಅಂದ್ರೆ ನಾವು ನೋಡಿದ್ದೇವೆ 6 ರೀತಿಯ ವಿಕಾರಗಳು. 6 ರೀತಿಯ ವಿಕಾರಗಳು ಯಾವುದಕ್ಕೆ ಇದೆ? ದೇಹಕ್ಕೆ ಇದೆ. ಆತ್ಮಕ್ಕೆ ಈ 6 ವಿಕಾರಗಳಿಲ್ಲ. ಹುಟ್ಟುವುದು, ಹುಟ್ಟಾದ ಮೇಲೆ ಸ್ವಲ್ಪ ದಿನ ಇರುವುದು, ಆಮೇಲೆ ಬೈ ಪ್ರೊಡಕ್ಟ್ ಮಾಡೋದು, ಈ ರೀತಿಯಾಗಿ ನಾವು 6 ರೀತಿಯ ಬದಲಾವಣೆಗಳು ದೇಹಕ್ಕೆ ಆಗುವುದನ್ನು ಗಮನಿಸಿದ್ದೇವೆ ಮುಂಚಿನ ಕ್ಲಾಸ್ಗಳಲ್ಲಿ. ಅದು ಯಾವುದಕ್ಕೆ? ದೇಹಕ್ಕೆ ಮಾತ್ರ, ಆತ್ಮಕ್ಕೆ ಇಲ್ಲ. ಅಯಂ ಈ ಆತ್ಮವು ಉಚ್ಯತೆ ಎಂದು ಹೇಳಲ್ಪಡುತ್ತದೆ. ತಸ್ಮಾತ್ ಆದ್ದರಿಂದ, ಏನಂ ಇದರಂತೆ, ವಿದಿತ್ವ ಚೆನ್ನಾಗಿ ತಿಳಿದು, ಏನಂ ಈ ಆತ್ಮನನ್ನು ಕುರಿತು, ನ ಕೂಡದು, ಅನುಶೋಚಿತುಂ ದುಃಖಿಸಲು, ಅರ್ಹಸಿ ಅರ್ಹನಾಗುತ್ತೀಯೇ. ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ ಮತ್ತು ಭಾವಾರ್ಥ ಪ್ರಭುಪಾದರಿಂದ. ಆತ್ಮನು ಕಣ್ಣಿಗೆ ಕಾಣುವುದಿಲ್ಲ, ಆತ್ಮನು ಕಣ್ಣಿಗೆ ಕಾಣುವುದಿಲ್ಲ, ಅದನ್ನು ಗ್ರಹಿಸಲು ಸಾಧ್ಯವಿಲ್ಲ, ಅದು ವಿಕಾರ ಹೊಂದುವುದಿಲ್ಲ ಎಂದು ಹೇಳಲಾಗಿದೆ. ಇದನ್ನು ತಿಳಿದು ನೀನು ದೇಹಕ್ಕಾಗಿ ದುಃಖಿಸಬಾರದು. ಇದನ್ನು ತಿಳಿದು ನೀನು ದೇಹಕ್ಕಾಗಿ ದುಃಖಿಸಬಾರದು. ಭಾವಾರ್ಥ ಓದಲಿಕ್ಕೆ ಶುರು ಮಾಡ್ತೀನಿ. ಹಿಂದೆ ವರ್ಣಿಸಿರುವಂತೆ ನಮ್ಮ ಲೌಕಿಕ ಲೆಕ್ಕಾಚಾರಗಳಿಗೆ ಆತ್ಮನ ಗಾತ್ರ ಎಷ್ಟು ಸೂಕ್ಷ್ಮವೆಂದರೆ, ಅತ್ಯಂತ ಶಕ್ತವಾದ ಸೂಕ್ಷ್ಮದರ್ಶಕ ಯಂತ್ರವು ಅವನನ್ನು ಕಾಣಲಾರದು. ಇದರ ಬಗ್ಗೆ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆತ್ಮನ ಸೈಜ್ ಎಷ್ಟು ಅಂತ ಹೇಳಿ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಶ್ಲೋಕದ ಮುಖಾಂತರ. ಬಾಲಾಗ್ರ ಶತಭಾಗಸ್ಯ ಶತಧಃ ಕಲ್ಪಿತಸ್ಯ ಅಂತ ಹೇಳುವಂತಹ 2-3 ಶ್ಲೋಕಗಳಲ್ಲಿ ಹೇಗೆ ಆತ್ಮ, ಹೇಗೆ ಅದರದ್ದು ಸೈಜ್ ಏನು ಅಂತ ಹೇಳಿ ತುಂಬಾ ಸಿಂಪಲ್ ಆಗಿ ನಮಗೆ ಅರ್ಥ ಆಗ್ಲಿಕ್ಕೆ ಭಗವಂತ ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ರೆಫರೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ಅಷ್ಟು ಚಿಕ್ಕದನ್ನ ದೊಡ್ಡದಾದ ಯಂತ್ರದ ಮುಖಾಂತರ ಹೇಗೆ ಅಳೆಯಲಿಕ್ಕೆ ಸಾಧ್ಯ? ಅದಲ್ಲದೆ ನಮಗೆಲ್ಲರಿಗೂ ಹಲವು ನ್ಯೂನತೆಗಳಿವೆ. ಅದರಲ್ಲಿ ಮುಖ್ಯವಾಗಿ 4 ನ್ಯೂನತೆಗಳು. ಆ ನ್ಯೂನತೆಗಳಿಂದಾಗಿ ಕೂಡ ನಮಗೆ ಅಷ್ಟು ಸುಲಭವಾಗಿ ಇಂತಹ ನಮ್ಮ ಚಿಂತೆಗೂ ಮೀರಿದಂತಹ ವಸ್ತುವನ್ನ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ಅವನು ಅದೃಶ್ಯ. ಆತ್ಮನ ಅಸ್ತಿತ್ವವನ್ನು ಕುರಿತು ಹೇಳಬೇಕಾದರೆ, ಅವನ ಅಸ್ತಿತ್ವವನ್ನು ಕುರಿತು ಶ್ರುತಿಯ ಅಥವಾ ವೇದ ಜ್ಞಾನದ ಪ್ರಮಾಣವನ್ನು ಮೀರಿ ಪ್ರಾಯೋಗಿಕವಾಗಿ ಯಾರೂ ಸಿದ್ಧ ಮಾಡಿ ತೋರಿಸಲಾರದು. ಯಾರಿಂದಲೂ ಸಾಧ್ಯ ಇಲ್ಲ. ಅಂದರೆ ನಮಗೆ ಈ ಆತ್ಮದ ಜ್ಞಾನ ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಶಾಸ್ತ್ರದಿಂದ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ. ಬೇರೆ ಎಲ್ಲಿಯೂ ನಮಗೆ ಆತ್ಮದ ಜ್ಞಾನ ಅಷ್ಟು ಸುಲಭದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರ ಅಂತ ಹೇಳಿದ್ರೆ ಸಾಧು ಶಾಸ್ತ್ರ ಎರಡೂ ಸೇರ್ತದೆ. ಅಂದ್ರೆ 2 ರೀತಿಯ ಶಾಸ್ತ್ರ. ಒಂದು ಓದುವಂತಹ ಶಾಸ್ತ್ರ, ಪುಸ್ತಕ. ಇನ್ನೊಂದು ಆ ಪುಸ್ತಕವನ್ನ ಅನುಸರಿಸಿ ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಶುದ್ಧ ಭಕ್ತರು. ಇವರಿಬ್ಬರು
ಶಾಸ್ತ್ರವೇ. ಈ ಶಾಸ್ತ್ರವನ್ನ ಅಂತ ಹೇಳಿದ್ರೆ ಬರೀ ಪುಸ್ತಕವನ್ನಲ್ಲ, ಪುಸ್ತಕವನ್ನ ಯಾರು ಫಾಲೋ ಮಾಡ್ತಾರೆ ಅವರಿಂದ ತಿಳ್ಕೊಳ್ಬೇಕು. ನಾವು ಬರೀ ಪುಸ್ತಕ ಓದಿದ್ರೆ ನಮಗೆ ಅರ್ಥ ಆಗುದಿಲ್ಲ. ಪುಸ್ತಕವನ್ನ ಯಾರು ತನ್ನ ಜೀವನದಲ್ಲಿ ಅಳವಡಿಸ್ಲಿಕ್ಕೆ ಪ್ರಯತ್ನ ಪಡಿಸ್ತಾರೆ ಅಂತವರನ್ನ ಶಾಸ್ತ್ರ ಹೇಳುತ್ತೆ. ಯಾರು ಸಾಧು ಅಂತ ಹೇಳಿದ್ರೆ ಅವರು ಶಾಸ್ತ್ರವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಸಂಪೂರ್ಣವಾಗಿ ತಮ್ಮ ಜೀವನದಲ್ಲಿ ಚಾಚು ಚಪ್ಪದೆ ಭಗವಂತನ ಒಂದು ಆಜ್ಞೆಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಂಥವರ ಬಾಯಿಯಿಂದ ಮುಖಾರವದಿಂದ ಬನ್ನುವಂತಹ ವಚನವನ್ನ ನಾವು ಕೇಳಬೇಕು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಆತ್ಮದ ಬಗ್ಗೆ ತಿಳಿಲಿಕ್ಕೆ ಶುರುವಾಗ್ತದೆ. ನಾವು ಅನ್ಕೊಳ್ತೇವೆ, ಅಯ್ಯೋ ನಾನು ಕೂತ್ಕೊಂಡು ಧ್ಯಾನ ಮಾಡಿ ನನ್ನ ಆತ್ಮವನ್ನು ನಾನು ತಿಳ್ಕೊಳ್ಬಹುದು ಅಂತ ಹೇಳಿ. ಆ ರೀತಿಯಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಲಿಕ್ಕೆ ಈ ಯುಗದಲ್ಲಿ ಸಾಧ್ಯವೇ ಇಲ್ಲ. ಈ ಯುಗದಲ್ಲಿ ಆ ರೀತಿಯಲ್ಲಿ ಕೂತು ಯಾವುದೇ ವೈಷ್ಣವನ ಒಂದು ಪ್ರಭಾವವಿಲ್ಲದೆ ಜ್ಞಾನ ಅಥವಾ ಆತ್ಮನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಸತ್ಯವನ್ನು ನಾವು ಒಪ್ಪಿಕೊಳ್ಳಬೇಕು. ಏಕೆಂದರೆ ಆತ್ಮನ ಅಸ್ತಿತ್ವವನ್ನು ನಾವು ಗ್ರಹಣ ಶಕ್ತಿಯಿಂದ ತಿಳಿಯಬಲ್ಲೆವು. ಇದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಬೇರೆ ಯಾವ ಆಧಾರವೂ ಇಲ್ಲ. ನಾವು ಗ್ರಹಿಸಬಹುದು, ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೇಷ್ಠ ಪ್ರಮಾಣದ ಆಧಾರ ಮಾತ್ರದಿಂದಲೇ ನಾವು ಅನೇಕ ಸಂಗತಿಗಳನ್ನು ಒಪ್ಪಬೇಕಾಗುತ್ತದೆ. ಇಲ್ಲಿ ಶ್ರೇಷ್ಠ ಪ್ರಮಾಣ ಅಂತ ಹೇಳುವಾಗ 3 ರೀತಿಯ 10 ರೀತಿಯ ಪ್ರಮಾಣಗಳಿವೆ. ಆದರೂ ಈಗಿನ ಮಟ್ಟಿಗೆ ನಾವು 3 ರೀತಿಯ ಪ್ರಮಾಣಗಳನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗೋಣ. 3 ರೀತಿಯ ಪ್ರಮಾಣಗಳು. ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ನೇರ ನೋಡುವಂಥದ್ದು. ನೇರ ನೋಡುವಾಗ ನಮಗೆ ಏನು ಅರ್ಥ ಆಗ್ತದೆ ಅದನ್ನು ಹಾಗೇ ತಗೊಳ್ಳೋದು. ನೇರ ಯಾರೋ ಒಬ್ಬ ತಪ್ಪು ಮಾಡ್ತಾ ಇದ್ದಾನೆ, ನಮಗೆ ಕಾಣ್ತಾ ಇದೆ, ಆ ತಪ್ಪು ಮಾಡ್ತಾ ಇದ್ದಾನೆ, ಸರಿ ಅವನು ತಪ್ಪು ಮಾಡಿದ್ದಾನೆ ಅಂತ ತಗೊಳ್ಳೋದು. ಅದು ಪ್ರತ್ಯಕ್ಷ ಪ್ರಮಾಣ. ಈಗ ಹೋಗ್ತಾ ಇದ್ದಾನೆ, ಕೆಳಗೆ ಬಿದ್ದ, ಹೌದಾ ಅವನು ಬಿದ್ದಿದ್ದಾನ? ಹೌದು ಬಿದ್ದಿದ್ದಾನೆ, ಯಾಕೆಂದ್ರೆ ನಾನು ನೋಡಿದ್ದೇನೆ. ಈ ರೀತಿಯಲ್ಲಿ ಪ್ರತ್ಯಕ್ಷವಾದ ಪ್ರಮಾಣ, ಅದನ್ನು ಪ್ರಮಾಣ ಅಂತ ತಗೊಳ್ಬಹುದು. ಆದ್ರೆ ಯಾವಾಗ್ಲೂ ಪ್ರತ್ಯಕ್ಷ ಇದ್ದದ್ದು ನಿಜ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ನೀವು ಕೇಳಿರ್ಬಹುದು ಗಾದೆ, ಪ್ರತ್ಯಕ್ಷ ಕಂಡರೂ ಪರಾಂಬರಿಸಿ ನೋಡಬೇಕು ಅಂತ. ಅದು ಎರಡನೆಯದು. ಪರಾಂಬರಿಸಿ ನೋಡುವುದು ಅಂತ ಹೇಳಿದ್ರೆ ಅನುಮಾನ ಅಂತ ಹೇಳುದು. ಅನುಮಾನ ಅಂತ ಹೇಳಿದ್ರೆ ನಮಗೆ ನೇರ ನೋಡಿರುವುದಿಲ್ಲ, ನಾವು ನೋಡಿದ್ರೂ ಅದು ಸತ್ಯ ಅಂತ ನಮಗೆ ಗೊತ್ತಿರುವುದಿಲ್ಲ. ಆಗ ನಾವು ರಿಸರ್ಚ್ ಮಾಡೋದು, ಅದರ ಬಗ್ಗೆ ವಿಶ್ಲೇಷಣೆ ಮಾಡುದು, ಬೇರೆಯವರಲ್ಲೆಲ್ಲ ಕೇಳಿ ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ಒಂದು ನಿಜವಾದ ಪರಿಸ್ಥಿತಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದು. ಉದಾಹರಣೆ, ಈ ಗಾಜಿನ ಲೋಟದಲ್ಲಿ ನೀರಿದೆ. ಆ ಗಾಜಿನ ಲೋಟದ ನೀರಿನಲ್ಲಿ ಒಂದು ಕಡ್ಡಿ ಇಟ್ಟಿದ್ದೇನೆ. ಆದ್ರೆ ಹೊರನೋಟಕ್ಕೆ ನೋಡುವಾಗ ಕಡ್ಡಿ ಬಗ್ಗಿದ ಹಾಗೆ ಕಾಣ್ತದೆ, ಬೆಂಡಾದ ಹಾಗೆ ಕಾಣ್ತದೆ. ಆದರೆ ವಿಜ್ಞಾನ ಮುಖಾಂತರ ಅರ್ಥ ಮಾಡ್ಕೊಳ್ಳುವಾಗ ಅದು ಬೆಳಕಿನ ರಿಫ್ಲೆಕ್ಷನ್ ಇಂದಾಗಿ ಬೆಂಡಾದ ಹಾಗೆ ಕಾಣ್ತದೆ. ನಿಜವಾಗಿ ಕೋಲು ಬೆಂಡಾಗ್ಲಿಲ್ಲ, ಆ ಚಿಕ್ಕದಾದ ಕೋಲು ಗ್ಲಾಸಿನಲ್ಲಿ ಇಟ್ಟದ್ದು ಬೆಂಡಾಗ್ಲಿಲ್ಲ ಅಂತ ನಮಗೆ ಅರ್ಥ ಆಗ್ತದೆ. ಅಂದ್ರೆ ಪ್ರತ್ಯಕ್ಷವಾಗಿ ಕಾಣುವುದು ಸುಳ್ಳಾಗಿರ್ತದೆ. ಪರೋಕ್ಷವಾಗಿ ಅಂದ್ರೆ ಬೇರೆ ಬೇರೆ ವಿಧಾನದಿಂದ ಅರ್ಥ ಮಾಡ್ಕೊಳ್ಳುವಾಗ ಅದು ಹೀಗಿರಬಹುದು ಅದು ಅಂತ ಹೇಳಿ ಅರ್ಥ ಆಗ್ತದೆ. ಆದ್ರೆ ಇದು ಕೂಡ ಯಾವತ್ತೂ ಸತ್ಯ ಅಂತ ಹೇಳಕ್ಕಾಗಲ್ಲ. ಇದಕ್ಕಿಂತ ಮಿಗಿಲಾದ್ದು ಒಂದಿದೆ, ಅದಕ್ಕೆ ಶಬ್ದ ಪ್ರಮಾಣ ಅಂತ ಹೇಳ್ತಾರೆ, ಇಲ್ಲದ್ರೆ ಆಗಮ ಪ್ರಮಾಣ ಅಂತ ಹೇಳ್ತಾರೆ. ಶಬ್ದ ಅಂತ ಹೇಳಿದ್ರೆ ನೀವು ಮಾತಾಡುವಂಥ ದೈನಂದಿನ ಜೀವನದಲ್ಲಿ ಮಾತಾಡುವಂಥ ಶಬ್ದ ಅಲ್ಲ, ಇದು ಶ್ರುತಿ, ಭಗವಂತನ ಮುಖಾರವದಿಂದ ಬಂದಂತಹ. ಅದಲ್ಲದೆ ಅಪೌರುಷೇಯ ಅಂತ ಹೇಳುವ ಬಗ್ಗೆ ನಾವು ಮಾತಾಡಿದ್ದೇವಲ್ಲ, ಅಪೌರುಷೇಯವಾದಂತಹ ಕೃತಿ ಅದು ನಿಜವಾದ ಶಬ್ದ. ಆ ಶಬ್ದವನ್ನ ನಾವೆಲ್ಲರೂ ಈಗ ಮಾಡ್ತಾ ಇದ್ದೇವೆ. ಈಗ ನಾವು ಓದ್ತಿದ್ದೇವೆಲ್ಲ, ಇದೆಲ್ಲ ಆ ಶಬ್ದಕ್ಕೆ ಸಂಬಂಧಪಟ್ಟದ್ದು. ಈ ಎಲ್ಲ ಶಬ್ದಗಳು ಕೊನೆಗೆ ಮುಖ್ಯವಾಗಿ ಹರೇ ಕೃಷ್ಣ ಮಹಾಮಂತ್ರ ಮಾಡಲಿಕ್ಕೆ ಉದ್ದೇಶ. ಇದೆಲ್ಲ ಓದುದ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ನಿತ್ಯವೂ ನಾವು ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡಬೇಕು ಅಂತ ಹೇಳೋ ಉದ್ದೇಶ. ಅದರಲ್ಲಿ ಆಸಕ್ತಿ ಬೆಳಿಬೇಕು ಎಂಬ ಉದ್ದೇಶಕ್ಕೆ ನಾವಿದನ್ನು ಓದ್ತೇವೆ. ಹಿಂದೆ ನಾವು ಡಿಸ್ಕಷನ್ ಮಾಡಿದ್ದೇವೆ, ಕಲಿಯುಗದಲ್ಲಿ ನಾಮ ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಹರೇ ಕೃಷ್ಣ ಮಹಾಮಂತ್ರ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವುದು ಅಂತ ಹೇಳುವಕ್ಕಿಂತ ಅವರು ಜಾಸ್ತಿ ಪ್ರಚಾರ ಮಾಡಿ ಎಲ್ಲರಿಗೂ ತಲುಪಿಸಿರುವಂತಹ ಒಂದು ಮಹಾಮಂತ್ರ. ಕಲಿಕಾಲೇ ನಾಮವಿನು ಆರನಾಹಿ ಧರ್ಮ ಅಂತ ಹೇಳ್ತಾರೆ. ಕಲಿಕಾಲದಲ್ಲಿ, ಕಲಿಯುಗದಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವುದರ ಬದಲು ಬೇರೆ ಯಾವುದೇ ಧರ್ಮ ಇಲ್ಲ. ಯಾಕೆಂತ ಹೇಳಿದ್ರೆ ಸರ್ವ ಮಂತ್ರ ಸಾರ ನಾಮ್ ಏ ಶಾಸ್ತ್ರ ಮರ್ಮ. ಎಲ್ಲಾ ಮಂತ್ರಗಳ ಸಾರವೇ, ಎಲ್ಲ ಶಾಸ್ತ್ರಗಳ ಮರ್ಮವೇ ಈ ಮಂತ್ರ. ಅಂದ್ರೆ ಇದೇ ಎಲ್ಲ ಶಾಸ್ತ್ರಗಳ ಮರ್ಮ.
ಅಂದ್ರೆ ಈಗ ನಾವು ಭಗವದ್ಗೀತೆ ಎಲ್ಲ ಓದಿ ನಾವು ಬೆಳಿಗ್ಗೆ ಜಪ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಇನ್ನೂ ಓದಿ ಓದಿ ಜಪ ಮಾಡುವಂತೆ ಆಗ್ಲಿ ಅಂತ ಭಗವಂತನಲ್ಲಿ ನಾವು ಪ್ರಾರ್ಥಿಸಬೇಕು. ಆದ ಕಾರಣ ಕಳಕಳಿಯ ವಿನಂತಿ, ಇದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರದ ಜಪ ಜೊತೆಯಲ್ಲಿ ಮೊದಲಿಗೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಅಂತ ಹೇಳುವ ಮಂತ್ರವನ್ನು 1 ಅಥವಾ 3 ಸಲ ಹೇಳಿ ಆಮೇಲೆ ಹರೇ ಕೃಷ್ಣ ಮಹಾಮಂತ್ರವನ್ನ 108 ಬಾರಿ ಜಪಿಸಿ ಕೊನೆಗೆ ಮತ್ತೊಂದು ಸಲ ಪಂಚತತ್ವ ಮಂತ್ರವಾದ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಅಂತ ಹೇಳುವ ಮಂತ್ರವನ್ನ ಹೇಳಬೇಕು. ಆದ ಕಾರಣ ನಮಗೆ ಈ ಆತ್ಮದ ಬಗ್ಗೆ ತಿಳ್ಕೊಳ್ಬೇಕಿದ್ರೆ ಇದೊಂದೇ ಸಾಧ್ಯ. ಯಾವುದು? ಈ ಭಕ್ತಿ ಸೇವೆ ಮಾಡುವಾಗ ನಮಗೆ ಆತ್ಮದ ಬಗ್ಗೆ ತನ್ನಿಂದ ತಾನಾಗಿ ಅರಿವಾಗ್ತದೆ. ಶ್ರೇಷ್ಠ ಪ್ರಮಾಣದ ಆಧಾರ ಮಾತ್ರದಿಂದಲೇ ಇದೇ ಶ್ರೇಷ್ಠ ಪ್ರಮಾಣ. ಯಾವುದು? ಶಬ್ದ ಪ್ರಮಾಣ. ಯಾವುದದು ಶಬ್ದ? ಗೋಲೋಕೇರ ಪ್ರಾಣಧನ ಹರಿನಾಮ ಸಂಕೀರ್ತನ ರತೀನಾ ಜನ್ಮೀನು ಕೇನ ಉಪಾಯ ಮನುಷ್ಯ ಜನಾಮಾಪಯ ರಾಧಾ ಕೃಷ್ಣನ ಬಜಿಯಾ ಜನಿಯ ಶುನಿಯ ವಿಷ ಕಾಯ್ನು. ನರೋತ್ತಮದಾಸ್ ಠಾಕೂರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮನುಷ್ಯ ಜನ್ಮ ಸಿಕ್ಕಿ ರಾಧಾಕೃಷ್ಣನ ಭಜನೆ ಮಾಡುವ ಯೋಗ್ಯತೆ ನನಗೆ ಬರಲಿಲ್ಲ ಅಂದ್ರೆ ಏನು ಪ್ರಯೋಜನ? ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡ್ಲಿಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ? ವಿಷ ಕುಡ್ದ ಹಾಗೆ. ಜಾನಿಯ ಶುನಿಯ ವಿಷ ಖಾಯ್ನು, ಗೊತ್ತಿದ್ದು ವಿಷ ತಿಂದ ಹಾಗೆ ನಾವು ಅಂತ ಹೇಳಿ ನರೋತ್ತಮದಾಸ್ ಠಾಕೂರ್ ಹೇಳ್ತಾರೆ. ಅಂತಹ ಒಂದು ಶ್ರೇಷ್ಠವಾದ ಮಂತ್ರ. ಅದಕ್ಕೋಸ್ಕರ ಇದು ಶಬ್ದ ಪ್ರಮಾಣ. ತನ್ನ ಇನ್ನೊಂದು ಉದಾಹರಣೆ ಕೊಡ್ತಾರೆ ಶಬ್ದ ಪ್ರಮಾಣಕ್ಕೆ. ತನ್ನ ತಾಯಿಯು ಅಧಿಕಾರಯುತವಾಗಿ ತಂದೆ ಯಾರು ಎಂದು ಹೇಳಿದುದನ್ನು ಯಾರೂ ತಿರಸ್ಕರಿಸಲು ಸಾಧ್ಯವಿಲ್ಲ. ಅದಕ್ಕೆ ಶಬ್ದ, ತಾಯಿಯ ಶಬ್ದ. ತಾಯಿ ಮಾತಿಂದ ಹೇಳ್ತಾ ಇದ್ದಾಳೆ, ಅಮ್ಮ ಹೇಳ್ತಾ ಇದ್ದಾರೆ, ಇವನೇ ನಿನ್ನ ಅಪ್ಪ. ಅದು ರಿಸರ್ಚ್ ಮಾಡಿ ಅನುಮಾನ ಪ್ರಮಾಣದಿಂದ ಅದನ್ನು ಕಂಡು ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಬ್ಲಡ್ ಟೆಸ್ಟ್ ಮಾಡಿದ ಎಲ್ಲರ ಬ್ಲಡ್ ಟೆಸ್ಟ್ ಮಾಡಿ ಯಾರ ಅಪ್ಪ ಅಂತ ಹೇಳಿ ಕಂಡು ಹಿಡಿಯುವುದು ಅಷ್ಟು ಸುಲಭ ಅಲ್ಲ, ಸಾಧ್ಯವೂ ಇಲ್ಲ, ಸುಲಭ ಇಲ್ಲ ಅಂತ ಹೇಳುವಕ್ಕಿಂತ. ಆದ ಕಾರಣ ಶ್ರುತಿ ಪ್ರಮಾಣ ಅಂದ್ರೆ ಭಗವಂತನ ಒಂದು ಬಗ್ಗೆ ಹೇಳಿರುವಂತಹ ಶಾಸ್ತ್ರವೇ ಶ್ರುತಿ. ಅದು ನಮ್ಮ ಅಮ್ಮ. ಆ ಅಮ್ಮನ ಪ್ರಮಾಣ ತಕೊಂಡು ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅದು ಯಾರ ಮುಖಾಂತರ ಬರ್ತದೆ? ಗುರು ಮತ್ತು ವೈಷ್ಣವರ ಮುಖಾಂತರ. ತಂದೆ ಯಾರು ಎನ್ನುವುದನ್ನು ತಿಳಿಯಲು ತಾಯಿಯ ಮಾತಲ್ಲದೆ ಬೇರೆ ಪ್ರಮಾಣವಿಲ್ಲ. ಹಾಗೆಯೇ ಆತ್ಮನನ್ನು ಅರ್ಥ ಮಾಡಿಕೊಳ್ಳಲು ವೇದಗಳ ಅಧ್ಯಯನವಲ್ಲದೆ ಬೇರೆ ಆಧಾರವಿಲ್ಲ. ಯಾಕಂದ್ರೆ ಈಗೀಗ ತುಂಬಾ ಬೇರೆ ಬೇರೆ ರೀತಿಯ ಆಧ್ಯಾತ್ಮಿಕ ಏನ್ ಹೇಳುದು ಆಧ್ಯಾತ್ಮಿಕತೆಯ ವ್ಯಕ್ತಿಗಳಿದ್ದಾರೆ. ಕುಳಿತುಕೊಂಡು ಧ್ಯಾನ ಮಾಡಿದ್ರೆ ನನಗೆ ನನ್ನ ಬಗ್ಗೆ ತಿಳಿತದೆ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ, ಈ ರೀತಿಯಲ್ಲಿ, ಅಥವಾ ಯಾರ ಜೊತೆ ಸೇರಿ ಏನೇನೋ ಮಾಡಿದ್ರೆ ಸಿಗ್ತದೆ ಅಂತ ಹೇಳಿ. ಇಲ್ಲ, ಸಿಗ್ಬೇಕಿದ್ರೆ ಶಾಸ್ತ್ರ ಅಧ್ಯಯನ ಮಾಡಬೇಕು. ಆ ಶಾಸ್ತ್ರ ಅಧ್ಯಯನ ಹೇಗೆ ಮಾಡಬೇಕು? ಸಂಘದ ಸಾಧುವಿನ ಜೊತೆ ಸೇರಿ ಮಾಡಬೇಕು. ಒಬ್ಬನೇ ಅಲ್ಲ, ನಾನೊಬ್ಬನೇ ಮಾಡ್ತೀನಿ ಅಂತ ಸಾಧ್ಯ ಇಲ್ಲ. ಆದ ಕಾರಣ ನನ್ನಂತಹ ಒಬ್ಬ ನೀಚನಿಗೆ ನಿಮ್ಮೆಲ್ಲರ ಸಂಘ ಸಿಕ್ಕಿದೆ. ನಿಮ್ಮೆಲ್ಲರ ಸಂಘದಿಂದ ಖಂಡಿತವಾಗಿ ನಮಗೆಲ್ಲರಿಗೂ ನಿಧಾನವಾಗಿ ಈ ಭಗವಂತನ ಬಗ್ಗೆ, ಅದೇ ರೀತಿಯಲ್ಲಿ ನಮ್ಮ ಬಗ್ಗೆ ನಮಗೆ ಅರಿವಾಗಲಿಕ್ಕೆ ಸಾಧ್ಯ. ಹಾಗೆಯೇ ಆತ್ಮನನ್ನು ಅರ್ಥ ಮಾಡಿಕೊಳ್ಳಲು ಅದಾಯ್ತು. ಇದನ್ನೇ ಇತರ ಮಾತುಗಳಲ್ಲಿ ಹೇಳುವುದಾದರೆ ಮನುಷ್ಯನ ಪ್ರಯೋಗ ಆಧರಿತ ತಿಳುವಳಿಕೆಯಿಂದ ಆತ್ಮನನ್ನು ಗ್ರಹಿಸುವುದು ಸಾಧ್ಯವೇ ಇಲ್ಲ. ಆತ್ಮನು ಪ್ರಜ್ಞೆ ಮತ್ತು ಪ್ರಜ್ಞಾಶೀಲ. ಆತ್ಮನು ಪ್ರಜ್ಞೆ ಅಂದ್ರೆ ಕಾನ್ಶಿಯಸ್ನೆಸ್. ಆಮೇಲೆ ಅವನು ಕಾನ್ಶಿಯಸ್ನೆಸ್ ಅಂದ್ರೆ ಎಂತ? ಸುಮ್ಮನೆ ಇರ್ಲಿಕ್ಕೆ ಆಗುದಿಲ್ಲ, ಹೋಗ್ತಾನೆ ಅವನು ಅಲ್ಲಿಂದ ಇಲ್ಲಿಗೆ ಹೋಗಿ ಆ ಕಾನ್ಶಿಯಸ್ನಿಂದ ಎಲ್ಲ ಕಡೆ ಪ್ರಜ್ವಲಿಸ್ತಾನೆ. ಅಂದ್ರೆ ಯಾವ ದೇಹದಲ್ಲಿ ಆತ್ಮ ಇದೆ ಆ ದೇಹಕ್ಕೆ ಅವನು ಬೆಳಕು ಕೊಡ್ತಾನೆ ಅಂತ ಹೇಳಿದ್ರೆ ಆ ದೇಹದಲ್ಲಿ ಬದಲಾವಣೆಗೆ ಕಾರಣಕರ್ತನಾಗ್ತಾನೆ. ಈಗ ನೋಡಿದರೆ ಈ ದೇಹ ಅಂತ ಹೇಳುವಂಥದ್ದು ಪಂಚಮಹಾಭೂತದಿಂದ ಸೃಷ್ಟಿಯಾದಂಥದ್ದು. ಈಗ ಹೊರಗೆ ನೋಡಿದ್ರೆ ಈ ಬಿಲ್ಡಿಂಗ್ಗಳೆಲ್ಲವೂ ಪಂಚಮಹಾಭೂತಗಳಿಂದ ಉಂಟಾದ್ದು. ಆದರೆ ಅದರ ಒಳಗೆ ಆತ್ಮವಿಲ್ಲದ ಕಾರಣ ಅದಕ್ಕೆ ಒಂದು ಶಕ್ತಿ ಇಲ್ಲ. ನಾವು ಎಲ್ಲ ಸೇರಿ ಕಟ್ಟಿರ್ತೇವೆ, ಆದರೆ ಅದಕ್ಕೆ ಅದರದ್ದೇ ಆದ ಒಂದು ಶಕ್ತಿ ಇಲ್ಲ. ಅದು ಬೆಳವಣಿಗೆ ಆಗುವುದಂತಿಲ್ಲ, ಅದು ಕ್ಷೀಣಿಸುವುದು ವಿನಃ. ಆದರೆ ನಮ್ಮ ದೇಹಕ್ಕೆ ಬೆಳವಣಿಗೆ ಇದೆ. ಯಾವಾಗಿನವರೆಗೆ ಇದೆ? ಆ ಆತ್ಮಕ್ಕೆ ಎಲ್ಲಿಯವರೆಗೆ ಆ ಕರ್ಮದ ನಂಟಿದ್ದು ಆ ಶರೀರದಲ್ಲಿ ಇರಬೇಕು ಅಂತ ಉಂಟೋ ಅಲ್ಲಿ ತನಕ ಮಾತ್ರ.
ಆದ್ದರಿಂದ ಬದಲಾವಣೆಯಾಗಲಾರದ ಅಣುಜೀವಿಯು ಆತ್ಮನಿಗೆ ಸಾರಿ, ಇದು ವೇದಗಳ ಹೇಳಿಕೆ. ಇದನ್ನು ನಾವು ಒಪ್ಪಬೇಕು. ದೇಹದಲ್ಲಿ ಬದಲಾವಣೆಗಳಾಗುತ್ತದೆ, ಆತ್ಮನಿಗೆ ಬದಲಾವಣೆಗಳಿಲ್ಲ. ಸರ್ವಕಾಲಕ್ಕೂ ಅವಿಕಾರವಾಗಿ ಉಳಿಯುವ ಆತ್ಮನನ್ನು ಅನಂತವಾದ ಪರಮಾತ್ಮನಿಗೆ ಹೋಲಿಸಿದರೆ ಆತ್ಮನ ಅಣುಗಾತ್ರದವನು. ಇದರ ಬಗ್ಗೆಯೂ ಮುಂಚೆ ಹೇಳಿದ್ದಾರೆ ಶ್ರೀಲ ಪ್ರಭುಪಾದರು. ಏನಂದ್ರೆ ಆತ್ಮ ಅಂತ ಹೇಳಿದರೆ ಅಣು, ಪರಮಾತ್ಮ ಅಥವಾ ಭಗವಂತ ಹೇಳಿದರೆ ವಿಭೂ. ಪರಮಾತ್ಮನು ಅನಂತನಾದವನು, ಅವನೊಡನೆ ಹೋಲಿಸಿದರೆ ಆತ್ಮನು ಅಣು ಮಾತ್ರದವನು. ಆದ್ದರಿಂದ ಬದಲಾವಣೆಯಾಗಲಾರದ ಅಣುಜೀವಿಯು ಎಂದೆಂದಿಗೂ ಅನಂತವಾದ ಆತ್ಮನ ಅಥವಾ ದೇವೋತ್ತಮ ಪರಮ ಪುರುಷನ ಸಮನಾಗಲಾರದು. ಎಷ್ಟು ದೃಢವಾಗಿ ನಮಗೆ ಅರ್ಥ ಆಗ್ತದೆ ನೋಡಿ. ನಾವು ಆತ್ಮ ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಪರಮಾತ್ಮನ ಜೊತೆ ಒಂದಾಗ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಒಂದಾಗುದು ಅಂತ ಹೇಳಿದ್ರೆ ಪರಮಾತ್ಮನ ಜೊತೆ ಅಲ್ಲ, ಅದಕ್ಕೆ ಪರಮಾತ್ಮನ ಒಂದು ಪ್ರಕಾಶಕ್ಕೆ ಒಂದಾಗುವಂಥದ್ದು. ಅದು ನಿನ್ನೆ ಮಾತಾಡಿದ್ದೇವೆ ನಾವು, ಅದೊಂದು ನರಕ ಯಾತನೆ. ಕೈವಲ್ಯಂ ನರಕಾಯತೆ ಅಂತ ಶಾಸ್ತ್ರ ಆಚಾರ್ಯರು ಹೇಳ್ತಾರೆ. ಆದ್ದರಿಂದ ಬದಲಾವಣೆಯಾಗಲಾರದ ಅಣುಜೀವಿಯು ಎಂದೆಂದಿಗೂ ಅನಂತವಾದ ಆತ್ಮನ ಅಥವಾ ದೇವೋತ್ತಮ ಪರಮಪುರುಷನ ಸಮನಾಗಲಾರದು. ಆತ್ಮನ ಗ್ರಹಿಕೆಯ ಸ್ಥಿರ ರೂಪವನ್ನು ದೃಢಪಡಿಸಲು ಈ ಪರಿಕಲ್ಪನೆಯನ್ನು ವೇದಗಳಲ್ಲಿ ಮತ್ತೆ ಮತ್ತೆ ವಿಭಿನ್ನ ರೀತಿಯಲ್ಲಿ ಹೇಳಲಾಗಿದೆ. ಆತ್ಮನ ಗ್ರಹಿಕೆಯನ್ನು ಆತ್ಮನ ಗ್ರಹಿಕೆಯ ಸ್ಥಿರ ರೂಪವನ್ನು ದೃಢಪಡಿಸಲು ಈ ಪರಿಕಲ್ಪನೆಯನ್ನು ವೇದಗಳಲ್ಲಿ ಮತ್ತೆ ಮತ್ತೆ ಪುನಃ ಪುನಃ ವಿಭಿನ್ನ ರೀತಿಯಲ್ಲಿ ಹೇಳಲಾಗಿದೆ. ಈಗ ನೋಡಿ, ಇಲ್ಲೇ ನಾವು ಎಷ್ಟು ಸಲ ಹೇಳಿದ್ದಾರೆ ಆತ್ಮದ ಬಗ್ಗೆ, ಭಗವಂತ ಎಷ್ಟು ಸಲ ಹೇಳಿದ್ದಾರೆ ಅಂತಿಲ್ಲ, ಎಷ್ಟು ಶ್ಲೋಕಗಳಾಯ್ತು. ಈಗ ಸಾಧಾರಣ ಎಷ್ಟನೇ ಶ್ಲೋಕ, 10ನೇ ಶ್ಲೋಕದಿಂದ ನಂತರ ಈಗ 30ನೇ ಶ್ಲೋಕದ ತನಕ ಸಾಧಾರಣ ಒಂದು 20 ಶ್ಲೋಕಗಳು ಏನು ಹೇಳ್ತಾ ಉಂಟು, ಆತ್ಮನ ಬಗ್ಗೆ ಹೇಳ್ತಾ ಉಂಟು, ಆತ್ಮ ಮತ್ತು ದೇಹದ ಭಿನ್ನ ಬಗ್ಗೆ ಹೇಳ್ತಾ ಉಂಟು. ಯಾಕೆ ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಅರ್ಥವಾಗುವಂಥ ವಿಚಾರ ಅಲ್ಲ ಅದು. ಒಂದ್ಸಲ ಇದು ಬೇಸಿಕ್, ಭಗವಂತನ ಒಂದು ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಇದೊಂದು ಬೇಸಿಕ್ ಅಂಡರ್ಸ್ಟ್ಯಾಂಡ್, ಮೂಲಭೂತವಾಗಿ ಅರ್ಥ ಮಾಡಿಕೊಳ್ಳಬೇಕಾದಂತಹ ಖಂಡಿತವಾಗಿ ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ವಿಚಾರ ಇದು. ಯಾವುದು? ನಾನು ದೇಹವಲ್ಲ, ನಾನು ಆತ್ಮ ಅಂತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಬೇಕು. ಅದಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ನಮ್ಮ ದೇಹ ಅಂತ ತಿಳ್ಕೊಂಡು ನಾವು ಆ ಒಂದು ದೇಹ ಅಂತ ಹೇಳಿದ ತಕ್ಷಣ ಏನಾಗ್ತದೆ, ಅದು ತಮೋಗುಣ ಅಥವಾ ರಜೋಗುಣ ಅಥವಾ ಸತ್ವಗುಣದಿಂದ ಬಂಧಿತವಾದದ್ದಂಥದ್ದು ಈ ದೇಹ ಅಂತ ಹೇಳುವಂಥದ್ದು. ಆದ್ರೆ ಆತ್ಮವು ಈ 3 ಗುಣಗಳಿಗೆ ಬಂಧವ ಇಲ್ಲ ಅದಕ್ಕೆ. ಆದ ಕಾರಣ ಯಾವಾಗ ನಮ್ಮನ್ನು ನಾವು ದೇಹ ಅಂತ ತಿಳ್ಕೊಳ್ತೇವೋ ಆಗ ನಾವು ಆತ್ಮದ ಸ್ಥಿತಿಗಿಂತ ಕೆಳಗೆ ಬಂದು ಯಾವುದರ ಸ್ಥಿತಿಗೆ ಬರ್ತೇವೆ? ಭೌತಿಕ ಸ್ಥಿತಿಗೆ ಬರ್ತೇವೆ. ಆ ಭೌತಿಕ ಸ್ಥಿತಿಯಲ್ಲಿ ಇದ್ದುಕೊಂಡು ಭಗವಂತನ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಭಗವಂತ ಭೌತಿಕ ಸ್ಥಿತಿಯಿಂದ ಮೇಲ್ಪಟ್ಟವನು, ಮೇಲೆ ಇದ್ದವನು. ಆದರೆ ಈ ಆತ್ಮಕ್ಕೆ ಯಾವಾಗ ಗೊತ್ತಾಗ್ತದೆ ನಾನು ಭಗವಂತನ ಅಂಗ ಅಂತ ಹೇಳಿ, ಭಗವಂತನ ಒಂದು ಸೇವೆ ಮಾಡುವ ಒಂದು ದಾಸ ನಾನು ಅಂತ ಯಾವಾಗ ಗೊತ್ತಾಗ್ತದೆ, ಆಗ ತನಗೆ ಸಿಕ್ಕಿದಂತಹ ಕರ್ಮಕ್ಕೆ ಅನುಗುಣವಾಗಿ, ಮುಂಚಿನ ಕರ್ಮಕ್ಕೆ ಸಿಕ್ಕಿದಂತಹ ಈ ದೇಹವನ್ನು ಕೂಡ ಭಗವಂತನ ಸೇವೆಯನ್ನ ಮಾಡಲಿಕ್ಕೆ, ನಿಯೋಜಿಸ್ಲಿಕ್ಕೆ ಆ ಆತ್ಮವು ಪ್ರಯತ್ನ ಪಡ್ತದೆ. ಇದಕ್ಕೆ ಭಕ್ತಿ ಸೇವೆ, ಇಲ್ಲಿರುವಾಗಲೇ ಮಾಡುವ ಭಕ್ತಿ ಸೇವೆಗೆ ಇದೇ ಹೇಳುದು. ನೋಡುವಾಗ ಎಲ್ಲರೂ ಪೂಜೆ ಮಾಡ್ತಾರೆ, ಎಲ್ಲರೂ ಹಾಗೆ ಮಾಡ್ತಿದ್ದಾರೆ, ಅವರು ಹಣವನ್ನೇ ತಗೊಳ್ತಿದ್ದಾರೆ, ಅವರು ದೇವಸ್ಥಾನ ಕಟ್ಟುತ್ತಾ ಇದ್ದಾರೆ ಅಂತ ಕಾಣಬಹುದು. ಆದ್ರೆ ಇದೆಲ್ಲ ಭಕ್ತಿ ಸೇವೆ. ಯಾಕೆ ಅಂತ ಹೇಳಿದ್ರೆ ಈ ನೀಚವಾದ ಕೆಳಸ್ತರದಲ್ಲಿರುವಂತಹ ದೇಹವನ್ನ ಆತ್ಮದ ಸ್ತರಕ್ಕೆ ತಗೊಂಡು ಬರ್ಲಿಕ್ಕೆ, ಅಂದ್ರೆ ಅದನ್ನು ಉಪಯೋಗಿಸ್ಲಿಕ್ಕೆ ಆತ್ಮವು ಪ್ರಯತ್ನ ಪಡಿಸ್ತದೆ. ಆ ಆತ್ಮವೇ ಭಗವಂತನ ದಾಸ. ಆತ್ಮನ ಗ್ರಹಿಕೆಯ ಸ್ಥಿರ ರೂಪವನ್ನು ಈ ರೀತಿಯಲ್ಲಿ ನಾವು ದೃಢಪಡಿಸಲಿಕ್ಕೆ ಸಾಧ್ಯ. ಪುನಃ 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 ಓದಿ ವಿಷಯವು ಸಂಪೂರ್ಣವಾಗಿ ತಪ್ಪಿಗೆ ಅವಕಾಶವಿಲ್ಲದೆ ಅರ್ಥವಾಗಬೇಕಾದರೆ ಅದನ್ನು ಮತ್ತೆ ಮತ್ತೆ ಹೇಳಬೇಕಾಗುತ್ತದೆ. ಪುನಃ ಪುನಃ ಯಾಕೆ ಹೇಳುದು ಅಂತ ಹೇಳಿದ್ರೆ, ತಪ್ಪು ಮಾಡಬಾರದು ಅಂತ ಹೇಳಿ. ನಾವೆಲ್ಲರೂ ನಮ್ಮ ಜೀವನದಲ್ಲೂ ಇದನ್ನು ಅನುಭವಿಸಿರ್ತೇವೆ. ನಾವು ಯಾರಿಗಾದ್ರೂ ಹೇಳುವಾಗ ನಮಗೆ ಖಂಡಿತ ಅವನು ಹಾಗೆ ಮಾಡ್ಲಿಕ್ಕಿಲ್ಲ, ಮಾಡ್ತಾನೆ ಇಲ್ವೋ ಸಂಶಯ ಇದ್ರೆ ಪುನಃ ಹೇಳ್ತೇವೆ ನಾವು, ಪುನಃ ಹೇಳ್ತೇವೆ ನಾವು. ಯಾಕಂದ್ರೆ ನಮಗೆ ಡೌಟ್ ಇದೆ ಅವನು ಹಾಗೆ ಮಾಡ್ತಾನೋ ಇಲ್ವೋ ಅಂತ ಹೇಳಿ. ಡೌಟ್ ಇದ್ದ ತಕ್ಷಣ ನಾವು ಪುನಃ ಹೇಳಲಿಕ್ಕೆ ಶುರು ಮಾಡ್ತೇವೆ. ಆದ ಕಾರಣ ನಾವು ಇದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಯಾಕೆ ಭಗವಂತ ಪುನಃ ಪುನಃ ಆತ್ಮದ ಬಗ್ಗೆ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ನಮಗೆ ಬೋರ್ ಆಗ್ಲಿಕ್ಕಲ್ಲ, ನಮಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಅರ್ಥ ಆಗ್ಲಿಕ್ಕೆ. ಯಾಕಂದ್ರೆ ನಮಗೆ ಬೋರ್ ಆಗ್ತದೆ ಕೆಲವೊಮ್ಮೆ, ಏನೇನು ಆತ್ಮ ಆತ್ಮ ಯಾವತ್ತು ನೋಡಿದ್ರು ಆತ್ಮ, ಆಮೇಲೆ ದೇಹ ಭಿನ್ನ. ಅಯ್ಯೋ, ನನಗೆ ಬೆಳಿಗ್ಗೆ ಹೇಳುವಾಗ ನನಗೆ ಅದೇ ಪ್ರಾಬ್ಲಮ್, ಸೊಂಟ ನೋವು, ಕೈ ನೋವು, ಆಮೇಲೆ ನಾನು ಅದೇ ಮಾಡಬೇಕು. ಇವರು ಬೇರೆ ಆತ್ಮದ ಕತೆ ಹೇಳ್ತಿದ್ದಾರೆ, ಶ್ರೀಲ ಪ್ರಭುಪಾದರು ಆತ್ಮ ಅಂತ ಹೇಳ್ತಿದ್ದಾರೆ, ಭಗವಂತನು ಆತ್ಮ ಅಂತ ಹೇಳ್ತಾರೆ. ಏನಿದು ಕತೆ?
ನನಗೆ ಅರ್ಥ ಆಗುದಿಲ್ಲಪ್ಪ ಇದು ಅಂತ ಹೇಳಿ ಅನ್ನಿಸ್ಬಹುದು. ಆದರೆ ಪುನಃ ಪುನಃ ಕೇಳುವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿ ಮಾರ್ಪಾಟಾಗ್ತದೆ. 26ನೇ ಶ್ಲೋಕಕ್ಕೆ ಹೋಗೋಣ. ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆತ್ಮವು ಅಥವಾ ಜೀವದ ಲಕ್ಷಣಗಳು ಯಾವಾಗಲೂ ಹುಟ್ಟುತ್ತಿರುವುದೆಂದು ಯಾವಾಗಲೂ ಸಾಯುತ್ತಿರುವುದೆಂದು ನೀನು ಭಾವಿಸಿದರೂ ಮಹಾಬಾಹುವೆ ನೀನು ಶೋಕಿಸಲು ಕಾರಣವಿಲ್ಲ. 25ನೇ ಶ್ಲೋಕದವರೆಗೆ ನಮಗೆ ಚೆನ್ನಾಗಿ ಅರ್ಥ ಆಯ್ತು. ಆತ್ಮ ಮತ್ತು ದೇಹ ಭಿನ್ನ ಅಂತ ಹೇಳಿ ನಮ್ಗೆ ಅರ್ಥ ಆಯ್ತು. ಇಲ್ಲಿ ಭಗವಂತ ಒಂದು ರೀತಿಯಲ್ಲಿ ಬದಲಾವಣೆ ತೋರಿಸ್ತಿದ್ದಾನೆ. ಇಷ್ಟರವರೆಗೆ ಕರೆಕ್ಟ್ ಹೇಳ್ತಿದ್ದಾರೆ. ಈಗ ಏನ್ ಹೇಳ್ತಾ ಇದ್ದಾರೆ ಭಗವಂತ, ಆಯ್ತು ಆತ್ಮವು ಜೊತೆ ದೇಹವು ನಿತ್ಯವಾಗಿ ಹೋಗ್ತದೆ ಅಥವಾ ನಿತ್ಯವಾಗಿ ಇರ್ತದೆ ಅಂತ ತಿಳ್ಕೊಂಡ್ರು ಕೂಡ ಶೋಕ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿ. ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಆತ್ಮ ಕೂಡ ಯಾವತ್ತು ಸಾಯ್ತದೆ ದೇಹದ ಹಾಗೆ ಪುನಃ ಯಾವತ್ತು ಹುಟ್ಟುತ್ತದೆ ಅಂತ ಹೇಳಿದ್ರೆ ಆದ್ರೂ ಕೂಡ ಶೋಕಿಸುವುದು ಅರ್ಥ ಇಲ್ಲ, ಶೋಕಿಸುವ ಅಗತ್ಯ ಇಲ್ಲ ಅಂತೇಳಿ. ಇದು ಭಾವಾರ್ಥ ಓಡುವಾಗ ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ. ಭಾವಾರ್ಥ ಓದೋಣ. ಬೌದ್ಧರಿಗೆ ಅಂದ್ರೆ ಬುದ್ಧ ಮತವನ್ನ ಫಾಲೋ ಮಾಡುವವರಿಗೆ, ಬೌದ್ಧರಿಗೆ ಬಹು ಸಮೀಪವಾದ ತತ್ವಶಾಸ್ತ್ರಜ್ಞರ ವರ್ಗವೊಂದು ಸದಾ ಇರುತ್ತದೆ. ಇವರು ದೇಹವನ್ನು ಬಿಟ್ಟು ಆತ್ಮಕ್ಕೆ ಪ್ರತ್ಯೇಕ ಅಸ್ತಿತ್ವವಿದೆ ಎಂದು ನಂಬುವುದಿಲ್ಲ. ಅಂದ್ರೆ ಈ ದೇಹ ತ್ಯಾಗ ಅಂದ್ರೆ ಆತ್ಮ ಸತ್ತಿತು ಅಂತ ಅರ್ಥ, ಆತ್ಮಕ್ಕೆ ಪುನಃ ಏನಿಲ್ಲ ಅಂತ. ಆದ ಕಾರಣ ಬೌದ್ಧರೇನು ಹೇಳ್ತಾರೆ, ಈ ರೀತಿಯಲ್ಲಿ ಹೇಳ್ತಾರೆ, ದೇಹದ ಒಟ್ಟಿಗೆ ಆತ್ಮ ಇರ್ತದೆ, ದೇಹದ ಸಮಾಪ್ತಿ ಆಗುವಾಗ ಆತ್ಮವು ಸಮಾಪ್ತಿ ಆಗ್ತದೆ. ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಉಪದೇಶಿಸಿದಾಗ ಇಂತಹ ತತ್ವಶಾಸ್ತ್ರಜ್ಞರು ಇದ್ದಂತೆ ತೋರುತ್ತದೆ. ಇವರನ್ನು ಲೋಕಾಯತಿಕರು ಮತ್ತು ವೈಭಾಷಿಕರು ಎಂದು ಕರೆಯುತ್ತಿದ್ದರು. ಈ ರೀತಿಯಲ್ಲಿ ಅವರ ಹೆಸರು ಲೋಕಾಯತಿಕರು ಮತ್ತು ವೈಭಾಷಿಕರು. ಜಡವಸ್ತುವಿನ ಸಂಯೋಜನೆಯು ಒಂದು ಪಕ್ವ ಸ್ಥಿತಿಯನ್ನು ಮುಟ್ಟಿದಾಗ ಜೀವದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಎಂದು ಇವರು ವಾದಿಸುತ್ತಾರೆ. ಜಡವಸ್ತುಗಳೆಲ್ಲ ಸೇರುವಾಗ ಒಂದೊಂದು ಟೈಮ್ ಬರುವಾಗ ಆ ಜಡವಸ್ತುಗಳೆಲ್ಲ ಸೇರಿ ಅದಕ್ಕೊಂದು ಪಕ್ವವಾಗುವುದು, ಅಂದ್ರೆ ಪಕ್ವವಾಗುವಾಗ ಅದಕ್ಕೆ ಜೀವ ಬರ್ತದೆ ಅಂತ ಹೇಳಿ ಈ ವೈಭಾಷಿಕರು ಮತ್ತು ಲೋಕಾಯತಿಕರು ಹೇಳ್ತಾರೆ, ವಾದಿಸ್ತಾರೆ. ಇಂದಿನ ಲೌಕಿಕ ವಿಜ್ಞಾನಿಯೂ ಪ್ರಾಪಂಚಿಕ ಮನೋಧರ್ಮದ ತತ್ವಶಾಸ್ತ್ರಜ್ಞರೂ ಹೀಗೆಯೇ ಚಿಂತನೆ ಮಾಡುತ್ತಾರೆ. ಅವರ ಅಭಿಪ್ರಾಯದಲ್ಲಿ ದೇಹವು ಹಲವು ಭೌತಿಕ ಅಂಶಗಳ ಸಂಯೋಜನೆ, ಆಧ್ಯಾತ್ಮಿಕ ಅಂಶವೇ ಇಲ್ಲ. ಭೌತಿಕ ಅಂದ್ರೆ ಮಣ್ಣು ನೀರು ಎಲ್ಲ ಸೇರಿ ಆದಂತಹ ಒಂದು ಸೃಷ್ಟಿಯೇ ಜೀವ. ಒಂದು ಘಟ್ಟದಲ್ಲಿ ಭೌತಿಕ ಮತ್ತು ರಾಸಾಯನಿಕ ಅಂಶಗಳ ಪರಸ್ಪರ ಕ್ರಿಯೆಯಿಂದಾಗಿ ಜೀವದ ಲಕ್ಷಣಗಳು ಬೆಳೆಯುತ್ತದೆ. ಮಾನವ ವಿಜ್ಞಾನಕ್ಕೆ ಅಂದ್ರೆ ಆಂಥ್ರೋಪಾಲಜಿ ಈ ಸಿದ್ಧಾಂತವೇ ಆಧಾರ. ಇಂದಿನ ದಿನಗಳಲ್ಲಿ ಅಮೆರಿಕದಲ್ಲಿ ಜನಪ್ರಿಯವಾಗುತ್ತಿರುವ ಹಲವು ಹುಸಿ ಧರ್ಮಗಳು ಈ ಸಿದ್ಧಾಂತಕ್ಕೂ ಸರ್ವ ಶೂನ್ಯವಾದ ಭಕ್ತಿ ಶೂನ್ಯವಾದ ಬೌದ್ಧ ಪಂಥಗಳಿಗೂ ಅಂಟಿಕೊಂಡಿವೆ. ವೈಭಾಷಿಕ ಸಿದ್ಧಾಂತದಲ್ಲಿ ಹೇಳುವಂತೆ ಅರ್ಜುನನಿಗೆ ಆತ್ಮನ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲದಿದ್ದರೂ ಅವನ ದುಃಖಕ್ಕೆ ಕಾರಣವೇ ಇಲ್ಲ. ಆತ್ಮದ ಅಸ್ತಿತ್ವವನ್ನು ಅರ್ಜುನ ತೊಡಕಿ ಹಾಕ್ತಾನೆ, ಅಂದ್ರೆ ದೂರ ಇಡ್ತಾನೆ. ಅಲ್ಲ, ಆತ್ಮ ದೇಹದ ಒಟ್ಟಿಗೆ ಸಾಯ್ತದೆ ಅಂತ ಹೇಳಿದ್ರು ಕೂಡ ದುಃಖಕ್ಕೆ ಕಾರಣ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಪ್ರಮಾಣದ ರಾಸಾಯನಿಕಗಳು ನಷ್ಟವಾದುದೆಂದು ಅಳುತ್ತಾ ಯಾರು ತನ್ನ ನಿಯತ ಕರ್ತವ್ಯದ ಪಾಲನೆಯಲ್ಲಿ ನಿಲ್ಲಿಸಿ ಬಿಡುವುದಿಲ್ಲ. ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ, ನಮ್ಮ ಚಪ್ಪಲಿ ತುಂಡಾಯ್ತು ಹೇಳಿ ನಡೆಯದೆ ನಿಲ್ತೇವ, ನಡೀತಾ ಹೋಗ್ತಾ ಇರ್ತೇವೆ, ಚಪ್ಪಲಿ ತುಂಡಾಯ್ತು, ನಡೆಯದೆ ನಿಲ್ತೇವಾ? ನಡೀತೇವೆ. ಯಾಕಂದ್ರೆ ಅದೊಂದು ರಾಸಾಯನಿಕ ಪದಾರ್ಥದಿಂದ ಆದಂತಹ ಒಂದು ಚಪ್ಪಲಿ, ಅದಕ್ಕೆ ಜೀವ ಇಲ್ಲ, ಅದನ್ನು ಬಿಟ್ಟು ನಾವು ಮುಂದೆ ಹೋಗ್ತೇವೆ. ಅದೇ ರೀತಿಯಲ್ಲಿ ಈ ದೇಹಕ್ಕೂ ಆತ್ಮಕ್ಕೂ ಎರಡಕ್ಕೂ ಭಿನ್ನ ಇಲ್ಲ,
ಅವ ಎರಡೂ ಕೂಡ ರಾಸಾಯನಿಕ ಸಮಾಯೋಗದಿಂದ ಉಂಟಾದಂತಹ ಒಂದು ಜೀವ ಬಂದದ್ದು ಅಂತ ಹೇಳಿದ್ರೆ ಯಾಕೆ ಚಿಂತೆ ಮಾಡಬೇಕು? ಚಿಂತೆ ಮಾಡುವ ಅಗತ್ಯ ಇಲ್ಲ. ಇದಕ್ಕೆ ಪ್ರತಿಯಾಗಿ ಆಧುನಿಕ ವಿಜ್ಞಾನದಲ್ಲಿ ಮತ್ತು ವೈಜ್ಞಾನಿಕ ಸಮರದಲ್ಲಿ ಶತ್ರುಗಳನ್ನು ಸೋಲಿಸುವುದಕ್ಕಾಗಿಯೇ ಹಲವು ಟನ್ಗಳ ರಾಸಾಯನಿಕಗಳನ್ನು ವ್ಯರ್ಥ ಮಾಡಲಾಗುತ್ತದೆ ಅಲ್ವೇ? ಈಗ ನಾವು ಕೇಳಿದ್ದೇವೆ, ಎಷ್ಟೋ ಯುದ್ಧಗಳು ನಡೀತದೆ. ಯುದ್ಧದಲ್ಲಿ ಎಷ್ಟೆಲ್ಲ ರಾಸಾಯನಿಕಗಳನ್ನು ಉಪಯೋಗಿಸ್ತೇವೆ ಆ ದೇಹಗಳನ್ನೆಲ್ಲ ಕೊಲ್ಲಿಕ್ಕೆ ಅಲ್ವೇ? ಆ ದೇಹಗಳನ್ನೆಲ್ಲ ಕೊಲ್ಲಿಕ್ಕೆ. ವೈಭಾಷಿಕ ಸಿದ್ಧಾಂತದ ಪ್ರಕಾರ ದೇಹವು ಕ್ಷೀಣಗೊಂಡಾಗ ಆತ್ಮ ಎನ್ನುವುದು ಮರೆಯಾಗುತ್ತದೆ. ಆದ್ದರಿಂದ ಜೀವಾತ್ಮನಿದ್ದಾನೆ ಎಂಬ ವೇದಗಳ ನಿರ್ಣಯವನ್ನು ಒಪ್ಪಿಕೊಳ್ಳಲಿ ಅಥವಾ ಆತ್ಮನ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲದಿರಲಿ, ಅರ್ಜುನನು ಶೋಕಿಸಲು ಕಾರಣವೇ ಇರಲಿಲ್ಲ. ಆತ್ಮ ಉಂಟು ಅಂತ ತಿಳ್ಕೊಳ್ಳಿ, ದೇಹ ನಶ್ವರ ಅಂತ ತಿಳ್ಕೊಳ್ಳಿ, ಆತ್ಮ ದೇಹ ಎರಡು ನಶ್ವರ ತಿಳ್ಕೊಳ್ಳಿ, ಆತ್ಮ ದೇಹ ಎರಡು ಏನು ಬೇಕಾದ್ರೂ ತಿಳ್ಕೊಳ್ಳಿ, ಆ ಯಾವ ಸ್ಥಿತಿಯಲ್ಲಿಯೂ ತನ್ನ ಧರ್ಮ ಮಾಡೋದಕ್ಕೆ ಯಾವತ್ತೂ ಅವನು ಶೋಕಿಸಬಾರದು ಅಂತ ಹೇಳುವ ಒಂದು ಖಂಡಿತವಾದ ಮಾತು ಇಲ್ಲಿ ತನಕ ಹೇಳ್ತಾ ಬರ್ತಾ ಇದ್ದಾರೆ ಭಗವಂತ. ಈ ಸಿದ್ಧಾಂತದ ಪ್ರಕಾರ ಜಡವಸ್ತುವಿನಿಂದ ಪ್ರತಿ ಕ್ಷಣವೂ ಎಷ್ಟೋ ಸಂಖ್ಯೆಯ ಜೀವಿಗಳು ಸೃಷ್ಟಿಯಾಗುತ್ತಿವೆ. ಯಾವ ಸಿದ್ಧಾಂತ? ಇದೇ ಸಿದ್ಧಾಂತ. ವೈಭಾಷಿಕರು ಮತ್ತು ಲೋಕಾಯತಿಕರು ಪ್ರತಿ ಕ್ಷಣವೂ ಅವುಗಳಲ್ಲಿ ಬಹುಸಂಖ್ಯೆಯು ನಾಶವಾಗುತ್ತಿವೆ. ಆದುದರಿಂದ ಇಂತಹ ಘಟನೆಗಳಿಗಾಗಿ ದುಃಖಿಸಲು ಕಾರಣವೇ ಇಲ್ಲ. ಆತ್ಮನಿಗೆ ಮತ್ತೆ ಜನ್ಮವಿಲ್ಲದಿದ್ದರೆ ಅರ್ಜುನನು ತನ್ನ ತಾತನನ್ನು ಗುರುವನ್ನು ಕೊಲ್ಲುವ ಪಾಪ ಕರ್ಮದ ಫಲವನ್ನು ಅನುಭವಿಸಬೇಕಾಗುತ್ತದೆ. ಆತ್ಮನಿಗೆ ಮತ್ತೆ ಜನ್ಮವಿಲ್ಲದಿದ್ದರೆ ಅರ್ಜುನನು ತನ್ನ ತಾತನನ್ನು ಗುರುವನ್ನು ಕೊಲ್ಲುವ ಪಾಪ ಕರ್ಮದ ಫಲವನ್ನು ಅನುಭವಿಸಬೇಕಾಗುತ್ತದೆ ಎಂದು ಹೆದರಲು ಕಾರಣವೇ ಇರಲಿಲ್ಲ. ಯಾಕಂದ್ರೆ ನೆಕ್ಸ್ಟ್ ಜನ್ಮವೇ ಇಲ್ಲ. ಈ ಹೊತ್ತಿನಲ್ಲಿ ಕೃಷ್ಣನು ಅರ್ಜುನನನ್ನು ಮಹಾಬಾಹು ಎಂದು ವ್ಯಂಗ್ಯವಾಗಿ ಕರೆಯುತ್ತಾನೆ. ಏಕೆಂದರೆ ಶ್ರೀಕೃಷ್ಣನು ವೇದಗಳ ಜ್ಞಾನವನ್ನು ತೊರೆದ ವೈಭಾಷಿಕರ ಸಿದ್ಧಾಂತವನ್ನು ಒಪ್ಪಲಿಲ್ಲ. ಕ್ಷತ್ರಿಯನಾಗಿ ಅರ್ಜುನನು ವೇದ ಸಂಸ್ಕೃತಿಗೆ ಸೇರಿದವನು. ಅದರ ತತ್ವಗಳನ್ನು ಅನುಸರಿಸುವುದೇ ಅವನಿಗೆ ಯೋಗ್ಯವಾದದ್ದು. ಅಂದ್ರೆ ಈ ಶ್ಲೋಕವೇ ವ್ಯಂಗ್ಯವಾಗಿ ಹೇಳ್ತಾ ಇರೋದು. ಆಯ್ತಪ್ಪ, ನೀನು ಎಷ್ಟು ಪೆದ್ದ ಅಂತ ಹೇಳಿದ್ರೆ ನಿನಗೆ ಆಯ್ತು, ಆತ್ಮದ ಜೊತೆ ದೇಹದ ಜೊತೆ ಆತ್ಮವು ಸಾಯ್ತದೆ ಅಂತ ಹೇಳಿದ್ರೆ ಅಂಥ ಒಂದು ನೀಚ ಸಿದ್ಧಾಂತವನ್ನು ನೀನು ಫಾಲೋ ಮಾಡ್ತಿದ್ದ ಆದ್ರೆ ಅಂತ ಹೇಳಿ ಮಹಾಬಾಹು ಅಂತ ಹೇಳ್ತಿದ್ದಾರೆ. ತುಂಬಾ ಭಗವಂತ ಎಷ್ಟು ಚೆನ್ನಾಗಿ ತನ್ನ ಹೃದಯ ಅಂತರಾಳವನ್ನ ಈ ಶ್ಲೋಕಗಳಲ್ಲಿ ತೋರಿಸ್ತಾ ಇದ್ದಾನೆ ನೋಡಿ. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಒಂದು ಶ್ಲೋಕ ಇದೆ, ಋಣಂ ಕೃತ್ವಾ ಘೃತಂ ಪಿಬೇತ್ ಯಾವಜ್ಜೀವೇತ್ ಸುಖಂ ಜೀವೇತ್ ಭಸ್ಮೀಭೂತಸ್ಯ ದೇಹಸ್ಯ ಕುತಃ ಪುನರಾಗಮನಂ ಭವೇತ್. ಚಾರ್ವಾಕ ಮುನಿಗಳು ಅಂದ್ರೆ ಚಾರ್ವಾಕ ಸಿದ್ಧಾಂತ ಇದನ್ನೇ ಹೇಳ್ತದೆ. ಚಾರ್ವಾಕ ಸಿದ್ಧಾಂತ ಏನು ಹೇಳ್ತದೆ? ಯಾವಜ್ಜೀವೇ ಸುಖಂ ಜೀವೇತ್ ಅಂತ ಹೇಳಿ, ಯಾವತ್ತು ಸುಖವಾಗಿ ಜೀವಬೇಕು, ಜೀವನ ನಡೆಸಬೇಕು. ಯಾಕೆಂತ ಹೇಳಿದ್ರೆ ಒಮ್ಮೆ ಸತ್ರೆ ಪುನಃ ನಾವೇನು ಬರ್ಲಿಕ್ಕಿಲ್ಲ ವಾಪಸ್. ಸತ್ತ ಮೇಲೆ ಪುನಃ ನಮಗೆ ಜೀವನ ಅಂತ ಇಲ್ಲ. ಸತ್ತ ಮೇಲೆ ಅದು ಕೊನೆ. ಆದ ಕಾರಣ ಇರುವವರೆಗೆ ಸಂತೋಷವಾಗಿರ್ಬೇಕು. ಯಾಕೆಂದ್ರೆ ಭಸ್ಮೀಭೂತಸ್ಯ ದೇಹಸ್ಯ ಪುತಃ ಪುನರಾಗಮನಂ ಭವೇತ್. ಭಸ್ಮವಾದಂತ ಈ ದೇಹ ಯಾವಾಗ ಬರ್ಲಿಕ್ಕುಂಟ? ಇನ್ನು ಇಲ್ಲಲ್ಲ. ಆದ ಕಾರಣ ಋಣಂ ಕೃತ್ವ ಘೃತಂ ಪಿಬೇತ್. ಘೃತ ಅಂತ ಹೇಳಿದ್ರೆ ತುಪ್ಪ, ಆಕಳಿನ ಶುದ್ಧ ತುಪ್ಪಕ್ಕೆ ಘೃತ ಅಂತ ಹೇಳಿದ್ರೆ. ಯಾಕಂದ್ರೆ ತುಪ್ಪ ಎಲ್ಲರ ಕೈಗೆ ಎಟಕುವಂತಹ ಒಂದು ಸಾಮಗ್ರಿ ಅಲ್ಲ. ತುಪ್ಪ ಎಲ್ಲರ ಕೈಗೆ ಎಟಕುವ ಸಾಮಾನು ಅಲ್ವೇ ಅಲ್ಲ. ಯಾಕೆಂತ ಹೇಳಿದ್ರೆ ಅದು ತುಂಬಾ ಶ್ರೇಷ್ಠ. ಅಂತ ಶ್ರೇಷ್ಠವಾದಂತ ತುಪ್ಪವನ್ನ ಹೇಗಾದ್ರೂ ಮಾಡಿ, ಸಾಲ ಮಾಡಿ ಆದ್ರೂ ಕುಡಿದು ತಿಂದು ಎಂಜಾಯ್ ಮಾಡ್ಬೇಕು. ಯಾಕಂದ್ರೆ ಸತ್ತ ಮೇಲೆ ನಮಗೆ ಪುನಃ ಈ ಎಂಜಾಯ್ಮೆಂಟ್ ಸಿಗುದಿಲ್ಲ ಅಂತ ಹೇಳಿ ಇದೇ ಫಿಲಾಸಫಿ, ಚಾರ್ವಾಕರದ್ದು ಫಿಲಾಸಫಿ. ಅಂತಹ ಫಿಲಾಸಫಿಯನ್ನ ಭಗವಂತ ಇಲ್ಲಿ ಅಲ್ಲಗಳೆದಿದ್ದಾನೆ. ಅದನ್ನು ನಾವು ಎಷ್ಟು ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಈ ಶ್ಲೋಕದಲ್ಲಿ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಈ ಚಾರ್ವಾಕನ ಒಂದು ಸಿದ್ಧಾಂತವನ್ನ ದೂರ ಇಟ್ಟಿದ್ದಾನೆ. ಈ ಚಾರ್ವಾಕ ಸಿದ್ಧಾಂತವನ್ನ ಫಾಲೋ ಮಾಡುವವರು ನಮ್ಮ ಎದುರುಗಡೆ ತುಂಬಾ ಜನ ಇದ್ದಾರೆ. ಕ್ಷಣಕ್ಕೂ ಸಿಗ್ತಾರೆ ನಮಗೆ ಚಾರ್ವಾಕ ಫಿಲಾಸಫಿ ಉಪಯೋಗ ಮಾಡಿ. ಕರ್ಮಿಗಳು ತುಂಬಾ ಜನ ಇದ್ದಾರೆ. ಎಂಜಾಯ್ ಮಾಡಿ, ಏನು ಲೈಫ್ ಇಷ್ಟೇ, ಇನ್ನು ಸತ್ತ ಮೇಲೆ ಏನುಂಟು, ಏನಿಲ್ಲ, ಎಂಜಾಯ್ ಮಾಡಿ ಅಂತ ಹೇಳೋರು ಎಷ್ಟು ಜನ ಸಿಗುದಿಲ್ಲ ನಮಗೆ. ಇದೆಲ್ಲ ಚಾರ್ವಾಕ ಫಿಲಾಸಫಿ, ಬೌದ್ಧ ಫಿಲಾಸಫಿ ಅಥವಾ
ಇನ್ನಿತರ ಈ ತರ ಫಿಲಾಸಫಿಗಳನ್ನ ಅದೆಷ್ಟು ಡೇಂಜರ್ ಅಂತ ಹೇಳಿದ್ರೆ, ನಮ್ಗೆ ಸಿಕ್ಕಿದಂತಹ ಈ ಒಂದು ಮನುಷ್ಯನ ಜನ್ಮದಿಂದ ಮುಂದೆ ಹೋಗುವುದರ ಬದಲಾಗಿ ಹಿಂದೆ ತಗೊಂಡು ಹೋಗುವಂತಹ ಒಂದು ಡೇಂಜರ್. ಆಧ್ಯಾತ್ಮಿಕತೆ ಹೆಸರೇಳಿ ನಮಗೆ ನಿಜವಾಗಿ ಭಗವಂತನ ಒಳಗೆ ಸಂಪರ್ಕವನ್ನೇ ಸಿಗದಂತಹ ಒಂದು ಸ್ಥಿತಿ ಒದಗುವಂತಹ ಒಂದು ಆಧ್ಯಾತ್ಮಿಕ. ಅದು ಎಷ್ಟು ದೀರ್ಘವಾಗಿ ಯೋಚನೆ ಮಾಡಬೇಕು. ಆಧ್ಯಾತ್ಮಿಕತೆ ಅಂದ್ರೆ ಏನು, ರಿಲಿಜಿಯನ್ ಅಂದ್ರೆ ಏನು? ನಮ್ಮನ್ನು ಭಗವಂತನ ಜೊತೆ ಸೇರಿಸುವಂತಹ, ಅಂದ್ರೆ ಭಗವಂತನ ಕಡೆ ಸಂಪರ್ಕ ಬೆಳೆಸುವಂತಹ ಒಂದು ಸಾಧನಾ ಮಾರ್ಗ. ಆದ್ರೆ ಆಧ್ಯಾತ್ಮಿಕತೆ ಅಂತ ಹೇಳುವಂತಹ ಈ ಎಲ್ಲ ಸಾಧನ ಮಾರ್ಗವು ಭಗವಂತನಿಂದ ನಮ್ಮನ್ನು ವಿಮುಖತೆಯನ್ನ, ಭಗವಂತನಿಂದ ನಮ್ಮನ್ನು ದೂರ ಕರ್ಕೊಂಡು ಹೋಗುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ ಈ ಎಲ್ಲ ಧರ್ಮಗಳಲ್ಲಿ. ಆದ ಕಾರಣ ಅಂತಹ ಧರ್ಮವನ್ನ ಕೈತವ ಧರ್ಮ ಅಂತ ಹೇಳಿ ಭಾಗವತ ಹೇಳ್ತದೆ, ಧರ್ಮ ಪ್ರೋಚಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಅಂದ್ರೆ ಈ ತರ ಇರುವಂತಹ ಎಲ್ಲ ಕೈತವ ಧರ್ಮಗಳನ್ನ ದೂರ ಇಟ್ಟು ನಾವು ಭಗವಂತನ ಕಡೆಗೆ ಹೋಗುವಂತಹ ಧರ್ಮವನ್ನ ನಾವು ಸಂಪೂರ್ಣವಾಗಿ ಸ್ವೀಕರಿಸಬೇಕು. ಅದಕ್ಕೆ ನಾವು ಡಿಸ್ಕಷನ್ ಮಾಡಿದ್ದೇವೆ ಮುಂಚೆ. 4 ರೀತಿಯ ಪರಂಪರೆಗಳಿದೆ. ಅದರಿಂದ ವ್ಯತಿರಿಕ್ತವಾದ್ದು ಯಾವುದಿಲ್ಲ, ಅದು ಮಾತ್ರ ಇರುವಂಥದ್ದು. ಅದು ಕಲಿಯುಗದಲ್ಲಿ ನಾವು ನೋಡಬೇಕು ಯಾವುದು ಎಲ್ಲಿ ಇದೆ ಅಂತ ಹೇಳಿ. ಅದರಲ್ಲಿ ಕೂಡ ಚೈತನ್ಯ ಮಹಾಪ್ರಭುಗಳ ಪಂಥ ಅಂತ ಹೇಳಿದ್ರೆ ಅದು ಈ 10,000 ವರ್ಷಗಳಲ್ಲಿ ಎಲ್ಲಾ ಪಂಥಗಳನ್ನು ಒಟ್ಟು ಸೇರಿಸುವಂತಹ ಒಂದು ಪಂಥ, ಅದ್ಭುತವಾದ ಪಂಥ. ಯಾಕೆಂದ್ರೆ ಇದು ಪ್ರೇಮದ ಪಂಥ ಅಂತ ಹೇಳಿದ್ರೆ, ಭಗವದ್ಗೀತೆ ಅಂತ ಹೇಳಿದ್ರೆ ಭಗವಂತ ಮತ್ತು ಕೃಷ್ಣನೊಡಗಿನ ಪ್ರೇಮದ ಒಂದು ಸಲ್ಲಾಪ, ಪ್ರೇಮದ ಒಂದು ಮಾತು. ಅದು ಯಾವ ರೀತಿಯಲ್ಲಿ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಎಷ್ಟು ಭಗವಂತ ತನ್ನ ಭಕ್ತನ ಬಗ್ಗೆ ಎಷ್ಟು ಥಿಂಕ್ ಮಾಡ್ತಾನೆ, ಅವರನ್ನ ಎಷ್ಟು ಬಗ್ಗೆ ಕಾಳಜಿ ವಹಿಸ್ತಾನೆ ಅಂತ ಹೇಳಿ ಈ ಭಗವದ್ಗೀತೆಯಿಂದ ನಮಗೆ ಅರ್ಥ ಮಾಡಬಹುದು. ಆದ ಕಾರಣ ನಾವೆಲ್ಲ ಭಗವಂತನ ಅಂಶ, ಭಗವಂತ ನಮ್ಮನ್ನೆಲ್ಲ ಪ್ರೀತಿ ಮಾಡ್ತಾನೆ. ಆದ ಕಾರಣ ಭಗವಂತನೇ ಆದಂತಹ ಚೈತನ್ಯ ಮಹಾಪ್ರಭುಗಳು ಬಂದು ಇಲ್ಲಿದ್ದಾನೆ ಭಗವಂತ, ಅದಕ್ಕೆ ಮಾರ್ಗ ಇದು ಅಂತ ಹೇಳಿ ತೋರಿಸಿಕೊಟ್ಟಂತಹ ಒಂದು ಶ್ರೇಷ್ಠವಾದ ಪರಂಪರೆ ಗೌಢೀಯ ಮಾಧ್ವ ಪರಂಪರೆ. ಅಂತಹ ಪರಂಪರೆಯನ್ನೆಲ್ಲ ನಾವೆಲ್ಲ ಸ್ವೀಕರಿಸಿ ಇದನ್ನೆಲ್ಲ ಓದ್ತಾ ಇದ್ದೇವೆ. ನಮ್ಮ ಭಾಗ್ಯ, ಅಹೋಭಾಗ್ಯ ಅಂತ ಹೇಳ್ತಾರೆ ಶಾಸ್ತ್ರ. ಇದು ನಮ್ಮ ಭಾಗ್ಯವೇ. ಇಷ್ಟು ಹೇಳಿ ಇವತ್ತು ನಿಲ್ಸೋಣ, ಯಾಕೆಂದ್ರೆ ಇದು ತುಂಬ ಚಿಕ್ಕದಿದೆ. ಓದೋಣ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯೇರ್ಥೆ ನ ತ್ವಂ ಶೋಚಿತುಮರ್ಹಸಿ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದಪರಿಹಾರ್ಯೇರ್ಥೆ ನ ತ್ವಂ ಶೋಚಿತುಮರ್ಹಸಿ. ಇವತ್ತು ಓದೋದು ಮಾತ್ರ, ನಾಳೆ ಡಿಸ್ಕಷನ್ ಮಾಡೋಣ. ಅನುವಾದ: ಹುಟ್ಟಿದವನು ಸಾಯಲೇಬೇಕು. ಜಾತಸ್ಯ ಹಿ ಧ್ರುವೋ ಮೃತ್ಯು, ಖಂಡಿತವಾಗಿ ಹುಟ್ಟಿದವನು ಸಾಯಲೇಬೇಕು. ಸತ್ತವನು ಖಂಡಿತವಾಗಿ ಮತ್ತೆ ಹುಟ್ಟುತ್ತಾನೆ. ಧ್ರುವಂ ಜನ್ಮ ಮೃತಸ್ಯ ಚ, ಖಂಡಿತವಾಗಿ ಸತ್ತವನು ಹುಟ್ಟುತ್ತಾನೆ. ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ದುಃಖಿಸಬಾರದು. ಈ ಕರ್ತವ್ಯ ಪಾಲನೆ ಅಂತ ಹೇಳುದು ಅನಿವಾರ್ಯ. ಇದರ ಬಗ್ಗೆ 2 ರೀತಿಯ ಕರ್ತವ್ಯ ಇದೆ. ಒಂದು ನಿತ್ಯ ಕರ್ತವ್ಯ, ಆಮೇಲೆ ನೈಮಿತ್ತಿಕ ಕರ್ತವ್ಯ. ನಿತ್ಯ ಕರ್ತವ್ಯ ಅಂದ್ರೆ ಭಗವದ್ ಧರ್ಮ, ನೈಮಿತ್ತಿಕ ಕರ್ತವ್ಯ ಅಂದ್ರೆ ವರ್ಣಾಶ್ರಮ ಧರ್ಮ. ನೈಮಿತ್ತಿಕ ಅಂದ್ರೆ ನಮಗೆ ಈ ದೇಹ ಸಿಕ್ಕಿದ ಒಂದು ನಿಮಿತ್ತಕ್ಕೆ ಅನುಗುಣವಾಗಿ ನಾವು ಮಾಡಬೇಕಂತ ಕರ್ತವ್ಯ. ಈಗ ಅರ್ಜುನ ಆ ಕರ್ತವ್ಯವನ್ನು ಮಾಡಲೇಬೇಕು. ಯುದ್ಧ ಮಾಡುವುದು ದೇಹ ಸಿಕ್ಕಿದೆ, ಆ ದೇಹದ ನಿಮಿತ್ತ ಅದು ಯುದ್ಧ ಮಾಡಲೇಬೇಕು. ಕ್ಷತ್ರಿಯ ಧರ್ಮ ಅಂತ ಹೇಳಿದ್ರೆ ಯುದ್ಧ ಮಾಡುವುದು. ಅದರಲ್ಲೂ ಕೂಡ ಯಾರಾದ್ರೂ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವನಿಗೆ ಶಿಕ್ಷೆ ಮಾಡುವುದು ಕರ್ತವ್ಯ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ತನ್ನ ಅಣ್ಣನಾದರೂ ತಮ್ಮನಾದರೂ ಕ್ಷತ್ರಿಯನಾದವನು ಅದು ಯಾವುದನ್ನು ಲೆಕ್ಕಿಸದೆ ಮಾಡಲೇಬೇಕು ಯುದ್ಧ, ಅವರನ್ನು ನಿಗ್ರಹ ಮಾಡಲೇಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆದ ಕಾರಣ ನಾವಿದನ್ನು ಖಂಡಿತವಾಗಿ ಅರ್ಥ ಮಾಡ್ಕೋಬೇಕು. ಈ ಒಂದು ಕರ್ತವ್ಯ, ವರ್ಣಾಶ್ರಮ ಧರ್ಮದ ಕರ್ತವ್ಯ ಅರ್ಜುನ ಮಾಡ್ಲಿಕ್ಕಿದ್ದಾನೆ. ಅದು ಹೇಗೆ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಭಾಗವತ ಧರ್ಮವನ್ನ ಅರ್ಥ ಮಾಡಿಕೊಂಡು ವರ್ಣಾಶ್ರಮ ಧರ್ಮದ ಕರ್ತವ್ಯವನ್ನ ಪಾಲನೆ ಮಾಡ್ತಿದ್ದಾನೆ. ಸುಮ್ಮನೆ ವರ್ಣಾಶ್ರಮ ಧರ್ಮ ಅಲ್ಲ, ಭಾಗವತ ಧರ್ಮ ಎಂದ್ರೆ ಈ ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ, ತನ್ನ ಬಗ್ಗೆ ಅಂದ್ರೆ ಭಗವಂತನ ಬಗ್ಗೆಯೇ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅದರ ಅರ್ಥ ಅಂತ ಹೇಳಿದ್ರೆ, ಭಾಗವತ ಧರ್ಮವನ್ನ ಭಗವಂತ ಅರ್ಜುನನಿಗೆ ನೀಡ್ತಾ ಇದ್ದಾನೆ. ಅದರಿಂದ ಆಗಿ ಏನ್ ಮಾಡ್ತಿದ್ದಾನೆ, ಆ ಒಂದು ಜ್ಞಾನದಿಂದ ನಿತ್ಯ ಧರ್ಮವನ್ನ, ನೈಮಿತ್ತಿಕ ಧರ್ಮವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ನೈಮಿತ್ತಿಕ ಅಂತ ಹೇಳಿದ್ರೆ ಯುದ್ಧ ಮಾಡುವಂಥದ್ದು, ನಿತ್ಯ ಅಂತ ಹೇಳಿದ್ರೆ ಭಗವಂತನಿಗೆ ಶರಣಾಗುವುದು.
ಭಗವಂತನಿಗೆ ಶರಣಾಗಲಿಕ್ಕೆ ಯಾವುದೆಲ್ಲ ಬೇಕು ಅದಕ್ಕೆ ನಿತ್ಯ ಧರ್ಮ ಅಂತ ಹೇಳ್ತೇವೆ. ಯಾಕಂದ್ರೆ ಈ ನಿತ್ಯ ಅಂತ ಹೇಳುದು ಈ ಶರೀರ ಅಲ್ಲ, ನಿತ್ಯ ಅಂತ ಹೇಳುದು ಈ ಆತ್ಮ. ಆತ್ಮಕ್ಕೆ ಬೇಕಾದ ಧರ್ಮವೇ ನಿತ್ಯ ಧರ್ಮ. ಅದು ಯಾವುದು ಅಂತ ಹೇಳಿದ್ರೆ ಜೀವಸ್ಯ ಸ್ವರೂಪ, ಅಂದ್ರೆ ಜೀವದ ಸ್ವರೂಪ ಏನು ಅಂತ ಹೇಳಿದ್ರೆ ಕೃಷ್ಣೇರ ನಿತ್ಯ ದಾಸ, ಭಗವಂತನ ನಿತ್ಯ ದಾಸನಾದಂಥ ಈ ಆತ್ಮದ ಸ್ವರೂಪವೇ ಭಗವಂತನ ಸೇವೆ ಮಾಡುವುದು. ಸೇವಾ ಕೈಂಕರ್ಯ ಹೇಗೆ ಅಂತ ಹೇಳಿದ್ರೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಈ ರೀತಿಯ 9 ರೀತಿಯಾದಂತಹ ಶುದ್ಧ ಭಕ್ತಿಯ ಒಂದು ಸ್ಟೆಪ್ಗಳು. ಶುದ್ಧ ಭಕ್ತಿ ಮಾಡಲಿಕ್ಕೆ ಇದೆಲ್ಲ ಒಂದೊಂದು ಅಂಗಗಳು. ಇದು ದೊಡ್ಡ ಅಂಗ, ಇದರೊಳಗೆ ಬೇರೆ ಬೇರೆ ಅಂಗ ಇದೆ. ಈಗ ಹೋಗಿ ನಾವು ತುಳಸಿ ಮಾತೆಯ ಪರಿಕ್ರಮ ಮಾಡ್ತೇವೆ, ಗೋಮಾತೆಯ ಸೇವೆ ಮಾಡ್ತೇವೆ, ಇದೆಲ್ಲ ಭಕ್ತಿಯ ಅಂಗಗಳು. ಈ ಭಕ್ತಿಯ ಅಂಗಗಳಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಖಂಡಿತವಾಗಿ ಭಾಗವತ ಧರ್ಮ ಇಲ್ಲ ಅಂತ ಹೇಳಿದ್ರೆ ಆತ್ಮಧರ್ಮವನ್ನ ಅಥವಾ ಭಗವಂತನ ಜೊತೆ ಸೇರುವಂತಹ, ಅಂದ್ರೆ ಹೋಗಿ ಭಗವಂತನ ಸೇವೆ ಮಾಡುವಂತಹ ಧರ್ಮವನ್ನ ಫಾಲೋ ಮಾಡ್ತೇವೆ. ಇದು ಎಷ್ಟು ಚೆನ್ನಾಗಿ ಅರ್ಥ ಆಗತ್ತೆ ಅಂತ ಹೇಳಿದ್ರೆ ಭಗವಂತ ಅರ್ಜುನನಿಗೆ ಭಾಗವತ ಧರ್ಮವನ್ನು ಹೇಳುವಾಗ ಅವನ ಹೃದಯದಲ್ಲಿ ಚೇಂಜ್ ಆಯಿತು. ಇಲ್ಲ ನೀನು ಯುದ್ಧ ಮಾಡು ಅಂತ ಹೇಳ್ತಾರೆ, ಯುದ್ಧ ಮಾಡ್ತಿರ್ಲಿಲ್ಲ. ಇಲ್ಲ ನೀನು ಆತ್ಮ, ನೀನು ಭಗವಂತನ ಅಂಶ, ನಿನಗೆ ಹೀಗೆಲ್ಲ ಇದೆ ಅಂತ ಹೇಳುವಾಗ ಹೌದಲ್ವೇ, ಆದ ಕಾರಣ ನನಗೆ ಈ ದೇಹ ಸಿಕ್ಕಿದೆ, ಈ ವರ್ಣಾಶ್ರಮ ಧರ್ಮ ಅಂತ ಬಂದದ್ದು ಕೂಡ ನಿನ್ನಿಂದಲೇ ಕೃಷ್ಣ, ಆದ ಕಾರಣ ನಾನು ಮಾಡಲೇಬೇಕಲ್ವಾ ಅಂತ ಹೇಳುವ ದೃಷ್ಟಿಕೋನ ಬಂದು ಅವನಿಗೆ ಕ್ಲಾರಿಟಿ ಸಿಗ್ತದೆ. ಆ ಕ್ಲಾರಿಟಿ ನಮಗೆ ಸಹ ಸಿಗ್ಬೇಕು. ಓಕೆ, ನಾನು ಮದುವೆ ಆಗಿದೆ, ನನಗೆ ಮಕ್ಕಳಿದ್ದಾರೆ, ನಾನು ಪ್ರಾಯ ಆಗಿದೆ, ನನಗೆ ಎಲ್ಲೂ ತುಂಬಾ ಜನರಿದ್ದಾರೆ, ನಾನೊಬ್ಬ ಬಾಸು, ಇದೆಲ್ಲ ಇದೆ. ಆದರೆ ಯಾಕೆ ಇದೆ? ಅದರಲ್ಲಿ ಅಟ್ಯಾಚ್ಮೆಂಟ್ ಬೆಳಿಲಿಕ್ಕೋಸ್ಕರ ಅಲ್ಲ, ಅದು ಕರ್ತವ್ಯ ಪಾಲನೆಗೋಸ್ಕರ. ಇದೇ ರೀತಿಯಲ್ಲಿ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿ ಅಂತ ಹೇಳಿ ಭಗವಂತ ಮುಂದೆ ಶ್ಲೋಕಗಳಲ್ಲಿ ಹೇಳ್ತಾರೆ. ನೀನು ನಿಮಿತ್ತ ಆಗು ಅಂದ್ರೆ ಈಗಾಗ್ಲೇ ನಾನು ಇವರನ್ನೆಲ್ಲ ಕೊಂದಿದ್ದೇನೆ, ನೀನು ನಿಮಿತ್ತ ಆಗು ಅಂದ್ರೆ ನೀನು ಕೊಲ್ತಾ ಇಲ್ಲ ಅಂತ ಅರ್ಥ. ಅದೇ ರೀತಿಯಲ್ಲಿ ನಾವು ನಮ್ಮ ಮನೆಯಲ್ಲಿ ಎಲ್ಲರನ್ನು ಪಾಲನೆ ಪೋಷಣೆ ಮಾಡುವಾಗ ನಾವು ಮಾಡ್ತಾ ಇಲ್ಲ, ಭಗವಂತ ಪಾಲನೆ ಮಾಡ್ತಾ ಇದ್ದಾರೆ, ನಾವು ಅದಕ್ಕೆ ನಿಮಿತ್ತವಾಗ್ತಾ ಇದ್ದೇವೆ. ಅದಕ್ಕೆ ಹೇಳುದು ವರ್ಣಾಶ್ರಮ ಧರ್ಮ ಅಂತ ಹೇಳಿ. ನಾವು ಅದನ್ನ ಅಯ್ಯೋ ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ದೊಡ್ಡ ವ್ಯಕ್ತಿ ಅಂತ ತಿಳ್ಕೊಳ್ಳೋದು ಮಹಾ ಡೇಂಜರ್. ಇದು ತುಂಬಾ ಡೇಂಜರು. ಅದರಿಂದ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇನ್ ಅನ್ಕೋಬೇಕು, ಯಾವತ್ತು ನಾವು ಭಗವಂತನ ಒಂದು ಅಂಶ, ಭಗವಂತ ಕೊಟ್ಟಂತಹ ಈ ಸಾಮರ್ಥ್ಯದಿಂದ ಮಾತ್ರ ಇದೆಲ್ಲ ನಡೀತಾ ಇದೆ ತಿಳ್ಕೊಳ್ಬೇಕು. ಭಾವಾರ್ಥ, ತನ್ನ ಬದುಕಿನ ಕರ್ಮಗಳಿಗೆ ಅನುಗುಣವಾಗಿ ಯಾರೇ ಆಗಲಿ ಹುಟ್ಟಲೇಬೇಕು. ಕರ್ಮಗಳ ಒಂದು ಅವಧಿಯನ್ನು ಮುಗಿಸಿದ ಮೇಲೆ ಅವನು ಮತ್ತೆ ಹುಟ್ಟುವುದಕ್ಕಾಗಿ ಸಾಯಲೇಬೇಕು. ಹೀಗೆ ಮನುಷ್ಯನು ಮುಕ್ತಿ ಇಲ್ಲದೆ ಹುಟ್ಟು ಸಾವುಗಳ ಒಂದು ಚಕ್ರದ ಅನಂತರ ಮತ್ತೊಂದು ಚಕ್ರದಲ್ಲಿ ಸಾಗುತ್ತಾನೆ. ಸೈಕಲ್. ಅದಕ್ಕೆ ಹೇಳುದು ವೃತ್ತಿ ಅಂತ ಹೇಳಿದ್ರು. ವೃತ್ತಿ ನಾವು ಹೇಳ್ತೇವಲ್ಲ, ವೃತ್ತಿ, ನಿಮ್ಮ ವೃತ್ತಿ ಯಾವುದು ಅಂತ. ಅದು ಆ ವೃತ್ತಿಯಲ್ಲೇ ನಾವು ವೃತ್ತದಲ್ಲಿ ಒಳಗೆ ಸಿಕ್ಕಾಕೊಳ್ಳೋದು ವೃತ್ತಿ. ಆ ವೃತ್ತಿಯನ್ನು ನಾವು ಭಗವಂತನ ಸೇವೆಯಾಗಿ ಮಾಡುವುದೇ ಆ ವೃತ್ತಿಯಿಂದ ಹೊರಗೆ ಬರುವಂತಹ ಒಂದು ಕಾರ್ಯ. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ ಮಾಂ ಅನುಸ್ಮರ ಯುದ್ಧ ಚ ಅಂತ ಹೇಳಿ. ಯುದ್ಧ ಮಾಡ್ತಾ 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 ಅದು ನಿನ್ನ ವೃತ್ತಿ. ಆ ವೃತ್ತಿ ಮಾಡುವಾಗ ನನ್ನನ್ನು ನೀನು ಅನುಸ್ಮರಣೆ ಮಾಡು, ಸ್ಮರಣೆ ಮಾಡು. ಆಗ ನೀನು ಆ ವೃತ್ತಿಯ ಚಕ್ರಕ್ಕೆ ಸಿಕ್ಕಾಕಿಕೊಳ್ಳುವುದಿಲ್ಲ, ಅಂದ್ರೆ ಕರ್ಮದ ಸೈಕಲಿಗೆ ನೀನು ಸಿಕ್ಕಾಕೊಳ್ಳುವುದಿಲ್ಲ. ಆದರೆ ಹುಟ್ಟು ಸಾವುಗಳ ಈ ಚಕ್ರವು ಅನಗತ್ಯ ಕೊಲೆ, ಕಗ್ಗೊಲೆ ಮತ್ತು ಯುದ್ಧಗಳನ್ನು ಸಮರ್ಥಿಸುವುದಿಲ್ಲ. ಇದು ತುಂಬಾ ಸುಲಭವಾಗಿ ಅರ್ಥ ಆಗ್ತದೆ. ಆದರೆ ಮಾನವ ಸಮಾಜದಲ್ಲಿ ನಿಯಮ ಮತ್ತು ವ್ಯವಸ್ಥೆಯನ್ನು ರಕ್ಷಿಸಲು ಹಿಂಸೆ ಮತ್ತು ಯುದ್ಧ ಅನಿವಾರ್ಯ ಅಂಶಗಳಾಗುತ್ತವೆ. ಯಾಕೆಂದ್ರೆ ನಾವಿಲ್ಲಿ ಬಂದದ್ದೇ ಇನ್ನೊಬ್ಬರಿಂದ ಭಗವಂತನಿಂದ ವಿಮುಖರಾಗಿ, ಭಗವಂತನಿಂದ ದೂರ ಹೋಗ್ಬೇಕು. ಅಂದ್ರೆ ನಮ್ಮ ಹೃದಯದಲ್ಲಿ ಕಲ್ಮಶಗಳಿರುವ ಕಾರಣ ನಾವಿಲ್ಲಿ ಬಂದಿದ್ದೇವೆ. ಆದ ಕಾರಣ ನಾವು ಅಷ್ಟು ಸುಲಭದಲ್ಲಿ ಶುದ್ಧರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಭಗವಂತ ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಡ್ತಾ ಇದ್ದಾರೆ. ಅದಲ್ಲದೆ ಈ ಒಂದು ಭೌತಿಕ ಪ್ರಪಂಚ ಅಂತ ಹೇಳಿದ್ರೆ ಒಂದು ಏನ್ ಹೇಳ್ತಾರೆ ಇದಕ್ಕೆ, ಜೈಲಿದ್ದ ಹಾಗೆ. ಜೈಲಿದ್ದ ಹಾಗೆಲ್ಲ ಜೈಲ ಇದು. ದುಃಖಾಲಯಂ ಅಶಾಶ್ವತಂ ಅಂತ ಹೇಳ್ತಾರೆ, ಮುಂದೆ ಬರ್ತದೆ ಭಗವದ್ಗೀತೆಯಲ್ಲಿ. ಇದು ದುಃಖಾಲಯ ಅಂದ್ರೆ ಜೈಲ ಇದೊಂದು. ಇದರಿಂದ ಹೊರಗೆ ಬರಬೇಕೇ ಬೇಕು ನಾವು. ಕುರುಕ್ಷೇತ್ರದ ಸಮರವು ಪರಮ ಪ್ರಭುವಿನ ಸಂಕಲ್ಪ, ಆದ್ದರಿಂದ ಅದು ಅನಿವಾರ್ಯ. ಧರ್ಮಕ್ಕಾಗಿ ಹೋರಾಡುವುದು ಕ್ಷತ್ರಿಯನ ಕರ್ತವ್ಯ. ಅವನು ತನ್ನ ನ್ಯಾಯವಾದ ಕರ್ತವ್ಯವನ್ನಷ್ಟೇ ಮಾಡುತ್ತಿರುವಾಗ ತನ್ನ ಬಂಧುಗಳ ಸಾವಿಗಾಗಿ ಹೆದರಬೇಕೇಕೆ, ದುಃಖಿಸಬೇಕೇಕೆ? ಪಾಪ ಕರ್ಮಗಳೆಂದರೆ ಅವನಿಗೆ ತುಂಬ ಭಯ. ಧರ್ಮವನ್ನು ಮುರಿದು ಅದರಿಂದ ಪಾಪ ಕಾರ್ಯಗಳ ಫಲಕ್ಕೆ ಅವನು ಒಳಗಾಗುವುದು ಯೋಗ್ಯವಲ್ಲ.
ತನ್ನ ನ್ಯಾಯವಾದ ಕರ್ತವ್ಯವನ್ನು ಮಾಡಲು ತಪ್ಪಿಸಿಕೊಂಡರೆ ಅವನು ತನ್ನ ಬಂಧುಗಳ ಸಾವನ್ನು ತಡೆಯಲು ಸಮರ್ಥನಾಗುವುದಿಲ್ಲ. ತಪ್ಪು ಕಾರ್ಯದ ಪಥವನ್ನು ಆರಿಸಿಕೊಂಡದ್ದರಿಂದ ಅವನೇ ನೀತಿಭ್ರಷ್ಟನಾಗುತ್ತಾನೆ. ಧರ್ಮವನ್ನು ಯಾರು ಸರಿಯಾಗಿ ಫಾಲೋ ಮಾಡುವುದಿಲ್ಲ ಅವನಿಗೆ ನಿಜವಾಗಿ ಪಾಪ ಸಿಗ್ತದೆ ಅಂತ ಹೇಳ್ತಾ ಉಂಟು ಶ್ಲೋಕ. ಇಲ್ಲಿಗೆ ನಿಲ್ಲಿಸೋಣ. ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಆಮೇಲೆ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕರೆಕ್ಷನ್ ಮಾಡಿ. ಆದ ಕಾರಣ ಒಳ್ಳೆಯ ವಿಚಾರಗಳೇ ಎಲ್ಲರಿಗೆ, ಭಗವಂತನ ಬಗ್ಗೆ ನಿಜವಾದ ವಿಚಾರವೇ ಎಲ್ಲರಿಗೆ, ನಿತ್ಯವಾದ ವಿಚಾರವೇ ಎಲ್ಲರಿಗೆ ತಲುಪುವಂತಾಗಲಿ. ಏನಾದರೂ ಪ್ರಶ್ನೆ ಅಥವಾ ಏನಾದರೂ ನಿಮಗೆ ಏನಾದರೂ ಹೇಳೋದಿದ್ರೆ ಖಂಡಿತವಾಗಿ ಹೇಳ್ಬೋದು. ಸ್ಪೀಡ್ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ?